ಶ್ರೀ ಗುರುಭ್ಯೋ ನಮಃ. ಆನಂದಮಜರಂ ನಿತ್ಯಂ ಅಜಮಕ್ಷಯಮಚ್ಯುತಂ ಅನಂತಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ. ನೋಡ್ರಿ, ಎರಡನೇ ಖಂಡ ಪಾಠ ಪ್ರಾರಂಭ ಆಗಬೇಕು. ಮೊದಲನೇ ಖಂಡ ಮುಕ್ತಾಯವಾಗಿದೆ. ಎರಡನೇ ಖಂಡದಲ್ಲಿ ನಾನು ಕಂಡ ಆಶ್ಚರ್ಯವೇನು ಅಂದ್ರೆ, ಮೊದಲನೇ ಖಂಡದಲ್ಲಿ ಆಚಾರ್ಯರು ವೇದಗಳ ಬಗ್ಗೆ ಅಷ್ಟು ನಿಷ್ಠೆಯಿಂದ ಹೇಳಿದರೆ, ಎರಡನೇ ಖಂಡದಲ್ಲಿ ಕರ್ಮದ ಬಗ್ಗೆ ಭಾರೀ ನಿಷ್ಠೆಯನ್ನು ತೋರಿಸ್ತಾರೆ. ಪ್ರತಿಯೊಬ್ಬರೂ ಸತ್ಕರ್ಮಗಳನ್ನ ಮಾಡಲೇಬೇಕು. ಯಾರಿಗೂ ಕನ್ಫ್ಯೂಷನ್ ಇಲ್ಲ, ಯಾರಿಗೂ ರಿಯಾಯಿತಿ ಇಲ್ಲ, ಹಾರಿಸೋ ಹಂಗಿಲ್ಲ. ಕರ್ಮಗಳು ಯಾತಕ್ಕಾಗಿ ಅನ್ನುವಂತಹ ಒಂದು ದೊಡ್ಡದಾದ ಸಿದ್ಧಾಂತವನ್ನೇ ವೇದ ಹೇಳ್ತದೆ. ಅದರ ವಿವರಣೆಯನ್ನು ಮಾಡ್ಲಿಕ್ಕೆ ಹೊರಡ್ತಾರೆ. ಮೊದಲು ತದೇತತ್ ಸತ್ಯಂ ಅಂತ ಪ್ರಾರಂಭವಾಗ್ತಾ ಇದೆ. ಎರಡನೇ ಖಂಡದ ವಿಷಯವು ಏನಾಯಿತು ಅಂತ ಅನ್ನೋದನ್ನ ನೀವು ನೋಟ್ ಮಾಡಿಕೊಂಡ್ರಿ ಅಂತ ನಾನು ಅನ್ಕೊಂಡಿದ್ದೇನೆ. ನಮ್ಮ ಜೀವನದಲ್ಲಿ ಕರ್ಮಗಳು ಅತ್ಯವಶ್ಯ, ಇಷ್ಟು ಬರ್ಕೊಂಡ್ಬಿಡ್ರಿ. ಅಥರ್ವಣ ಉಪನಿಷತ್ತಿನ ಎರಡನೇ ಖಂಡದಲ್ಲಿ ಬಂದ ಏನು 13 ಮಂತ್ರಗಳಿವೆಯೋ, ಆ 13 ಮಂತ್ರಗಳಲ್ಲೂ ಕರ್ಮದ ಮಹತ್ವವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಏನ್ ಹೇಳಿದ್ರು, ಎಲ್ಲಾ ಕರ್ಮಗಳು ಇದು ಅಪರವಿದ್ಯೆಗೆ ವಿಷಯವೆನಿಸಿವೆ. ಕರ್ಮಕಾಂಡ ಅಪರವಿದ್ಯಾಕ್ ವಿಷಯವೆನಿಸಿವೆ ಅಂತೇನಾಗಿತ್ತು ಹಿಂದೆ, ಅದು ಎಲ್ಲವನ್ನೂ ಪರವಿದ್ಯಾ ಅಂತ ಮಾಡ್ಲಿಕ್ಕೆ ಬರ್ತದೆ ಅಂತ ಶ್ರೀಮದಾಚಾರ್ಯ ತೋರಿಸ್ಲಿಕ್ಕೆ ಹೊರಟಾರೆ. ಯಾವುದೇ ವೇದ ಮಂತ್ರ, ಸಂಧ್ಯಾ ವಂದನೆಯನ್ನ ಮಾಡು, ದೇವರ ಪೂಜೆಯನ್ನ ಮಾಡು, ಯಜ್ಞವನ್ನ ಮಾಡು ಅಂತ ಹೇಳುವ ಎಲ್ಲಾ ಮಂತ್ರಗಳು ಮೇಲುನೋಟಕ್ಕೆ ಕರ್ಮಕಾಂಡ, ಕರ್ಮ ಮಾಡು ಅಂತ ಹೇಳಿದ್ದು. ಆದ್ರೆ ಶ್ರೀಮದಾಚಾರ್ಯ ದೃಷ್ಟಿಯಲ್ಲಿ ಅದು ಕೂಡ ಪರವಿದ್ಯಾ. ಯಾಕೆ? ಭಗವಂತನ ಉದ್ದೇಶದಿಂದ, ಭಗವಂತನ ಪ್ರೀತಿ ಸಂಪಾದನೆಗಾಗಿ, ಭಗವಂತನ ಕರ್ತೃತ್ವಾನುಸಂಧಾನದಿಂದ ಮಾಡಿದ ಕರ್ಮಗಳೆಲ್ಲವೂ ಪರವಿದ್ಯಾ. ಅರ್ಥಾತ್ ಅದನ್ನ ಬೋಧನೆ ಮಾಡುವಂತಹ ವೇದಗಳೆಲ್ಲವೂ ಪರವಿದ್ಯಾ ಎನಿಸಿಕೊಳ್ಳುತ್ತವೆ. ಇದನ್ನ ಈ ಪೂರ್ಣ ಖಂಡದಲ್ಲಿ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನನಗಂತರೂ ಸಂತೋಷ ಆಗಿದೆ. 2 ದಿವಸ, ನಿನ್ನೆಯೂ ಇವತ್ತು, ವೇದ ಎಷ್ಟು ಚಂದ ನಮ್ಮ ಆಚಾರ್ಯರ ವ್ಯಾಖ್ಯಾನ ಅಂದ್ರೆ, ಸಕಲ ವೇದಗಳೂ ಭಗವಂತನನ್ನೇ, ಸಕಲ ವೇದಗಳೂ ಭಗವಂತನನ್ನೇ ಅಂತ ಹೇಳ್ತಾ ಎಷ್ಟು ಅಪೂರ್ವ ವಿಷಯಗಳನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಕರ್ಮಗಳ ಬಗ್ಗೆ ಹೇಳ್ತಾ ಹೊರಡ್ತಾರೆ. ಅದನ್ನು ನೋಡೋಣಂತ. ಮೊದಲು ತದೇತತ್ ಸತ್ಯಂ ಅಂತ ಪ್ರಾರಂಭ ಮಾಡೋಣಂತ. ವಾಕ್ಯ ನೋಡ್ರಿ, ತದೇತತ್ ಸತ್ಯಂ. ಯಾರು ಸತ್ಯ? ಯಾರು ಸತ್ಯ? ಬೇರೆ ವ್ಯಾಖ್ಯಾನಕಾರರು ತದೇತತ್ ಸತ್ಯಂ ಅನ್ನೋ ಶಬ್ದಕ್ಕೆ, ಕೆಲವು ವ್ಯಾಖ್ಯಾನಕಾರರು ತದೇತತ್ ಸತ್ಯಂ ಅವಿತಥಂ, ಸುಳ್ಳಲ್ಲ. ಏನ್ ಸುಳ್ಳಲ್ಲ? ಯಾವುದು ಸುಳ್ಳಲ್ಲ? ಹಿಂದೆ ಹೇಳಿದ್ದೆಲ್ಲ ಸುಳ್ಳಲ್ಲೋ ಅಂತ ಅರ್ಥವೋ, ಅಥವಾ ಮುಂದೆ ಹೇಳೋದೆಲ್ಲ ಸುಳ್ಳಲ್ಲ ಅಂತ ಅರ್ಥವೋ? ಏನ್ ಸುಳ್ಳಲ್ಲ ಗೊತ್ತಾಗ್ಲಿಲ್ಲ ನಮಗೆ. ಸುಳ್ಳಲ್ಲ ಅಂತ ಹೇಳ್ಬಿಟ್ರು. ಇರ್ಲಿ, ಅವ್ರು ಹಂಗೆ ಹೇಳಿ. ತಳಗ ಒಂದು ವಾಕ್ಯ ಶ್ರೀಮದಾಚಾರ್ಯರು ತದೇತತ್ ಸತ್ಯಂ ಭಗವಾನ್. ಇಲ್ಲಿ ಸತ್ಯ ಶಬ್ದದಿಂದ ಕರೆಸಿಕೊಳ್ಳುವನು ಪರಮಾತ್ಮನೇ ಹೊರತಾಗಿ ಸತ್ಯ ಅಂದ್ರೆ ಸುಳ್ಳಲ್ಲ, ಸುಳ್ಳಲ್ಲ ಅಂದ್ರೆ ಸತ್ಯ, ಹಿಂಗ ಅರ್ಥಕ್ಕೆ ಬಂದಿಲ್ಲ. ಏನ್ ಹೇಳ್ಬೇಕಾಗ್ಯದ್ರಿ? ಯಾವಾಗ್ಲೂ ತತ್ ಏತತ್ ಪದಗಳೇನವ, ಉದಾಹರಣೆಗೆ ತತ್ ಪದ ಏನದ, ಇದು ಪೂರ್ವದಲ್ಲಿ ಹೇಳಿದ್ದನ್ನು ಸ್ಮರಣೆಗೆ ತರ್ತದೆ, ಪರಾಮರ್ಶಿಸ್ತದೆ. ಪೂರ್ವದಲ್ಲಿ ಬಂದದ್ದು ಪರವಿದ್ಯಾ ಪ್ರತಿಪಾದ್ಯನಾದ ಅಕ್ಷರ, ಅವನ ಪುಂಸಕಲಿಂಗದ ಅಕ್ಷರಂ ಅಂತದ, ಅಕ್ಷರಂ ಬ್ರಹ್ಮ ಅಂತ. ಹಾಗಾದ್ರೆ ಅಲ್ಲಿ ಬಂದ ಅಕ್ಷರ ಶಬ್ದನಾದ ಪರಮಾತ್ಮನನ್ನೇ ಇಲ್ಲಿ ತದೇತತ್, ಆ ಪರಮಾತ್ಮ ಏನಿದ್ದಾನಲ್ಲ ಅವನು ಸತ್ಯಂ ಅಂತ ಹೇಳಲಿಕ್ಕೆ ಹೊರಟದ ಹೊರತಾಗಿ ಹಿಂದೆ ಹೇಳಿದ್ದೆಲ್ಲ ಸತ್ಯ, ಮುಂದೆ ಹೇಳೋದೆಲ್ಲ ಸುಳ್ಳು, ಹಿಂದೆ ಹೇಳಿದ್ದೆಲ್ಲ ಸುಳ್ಳಲ್ಲ, ಮುಂದೆ ಹಿಂಗ್ ಇದು ಯಾವುದನ್ನು ಹೇಳಲಿಕ್ಕೆ ಹೊರಟಿಲ್ಲ ವೇದ. ಅದಕ್ಕೆ ಪರಭಾಷ್ಯಕಾರರು ತದೇತತ್ ಸತ್ಯಂ ಅನ್ನೋ ಶಬ್ದಕ್ಕೆ ಅವಿತಥಂ ಅಂತ ಏನ್ ಅರ್ಥ ಬರ್ದಾರೋ, ಸುಳ್ಳಲ್ಲ ಅಂತ ಏನ್ ಅರ್ಥ ಬರ್ದಾರೋ ಅದು ತಪ್ಪು. ಹಾಗೆ ಹೇಳಬಾರದು. ಏನ್ ಹೇಳಬೇಕು? ತದೇತತ್ ಸತ್ಯಂ ಅಂದ್ರೆ ಏನು? ಸತ್ಯ ಶಬ್ದಕ್ಕೆ ಭಗವಾನ್ ಅಂತ ಅರ್ಥ ಬರ್ದಿಟ್ಕೊಳ್ರಿ. ಹೌದು, ಭಗವಾನ್ ಸತ್ಯ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಬರ್ದಿಟ್ಕೊಂಡ್ರೆ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಅದಕ್ಕೆ ಅರ್ಥ ಏನು ಅಂದ್ರೆ ಪರಾಧೀನ ಸ್ವರೂಪವಲ್ಲ. ಸತ್ಯ ಶಬ್ದಕ್ಕೆ ಅರ್ಥ ಏನು? ಅಪರಾಧೀನ ಸ್ವರೂಪ ಅಂದ್ರೆ ಭಗವಂತನ ಸ್ವರೂಪ, ಭಗವಂತನು ಪರಾಧೀನನಲ್ಲ. ಇದಕ್ಕೆ ಸತ್ಯ ಅಂತ ಕರೀತಾರಂತ. ಹೌದು, ಈ ಅಪರಾಧೀನ ಸ್ವರೂಪ ಅಂತ ಅರ್ಥ ಹೇಳಿ ನಮಗೇನ್ ತಿಳಿಸ್ಲಿಕ್ಕೆ ಹೊರಟೀರಿ? ಈಗ ಇವರು ಅಂಗಿರಸ ಋಷಿಗಳು ಏನ್ ಹೇಳಿದರು? ಶೌನಕರೇ, ತದೇತತ್ ಸತ್ಯಂ, ಪರವಿದ್ಯೆಗೆ ವಿಷಯನಾದ ಭಗವಂತನಿದ್ದಾನಲ್ಲ ಅವನು ಪರಾಧೀನ ಸ್ವರೂಪನಲ್ಲ, ಅವನಿಗೆ ಪರಾಧೀನತೆ ಇಲ್ಲ ಅಂತ ಹೇಳ್ಬಿಟ್ರು.
ಅದರಿಂದ ಶ್ರೋತೃಗಳಾದ ನಮಗೇನ್ ಜ್ಞಾನ ಲಾಭ ಆಯಿತು ಅಂದ್ರೆ, ಹಿಂದೆ ಬಂದ ಜಗತ್ತಿನ ಸೃಷ್ಟಿ ವಿಷಯದಲ್ಲಿ ಅವನು ಇನ್ಯಾರನ್ನೋ ಕೇಳಿ ಇನ್ಯಾರಿಗೂ ಅಧೀನನಾಗಿ ಜಗತ್ತಿನ ಸೃಷ್ಟಿ ಮಾಡುವ ಅವಶ್ಯಕತೆ ಇಲ್ಲ. ಅವ ಸ್ವತಂತ್ರ, ಇಂಡಿಪೆಂಡೆಂಟ್. ಅವಂಗ್ ಹೆಂಗ್ ಬೇಕೋ ಹಂಗ್ ಸೃಷ್ಟಿ ಮಾಡ್ತಾನ. ಅದಕ್ಕೆ ಅರ್ಥೇಶ್ವಭಿಜ್ಞ ಸ್ವರಾಟ್ ಅಂತ ಭಾಗವತದಲ್ಲಿ ಬಂದದ್ದು. ಏನ್ ಬಂದದ್ದು ಭಾಗವತದಲ್ಲಿ? ಸ್ವರಾಟ್. ಸ್ವರಾಟ್ ಅಂದ್ರೆ ಸ್ವತಂತ್ರ, ಅಪರಾಧೀನ ಸ್ವರೂಪಂ. ಜಗತ್ತನ್ನು ಸೃಷ್ಟಿ ಮಾಡುವ ವಿಷಯದಲ್ಲಿ ಪರಾಧೀನನಾಗಿಲ್ಲ. ಯಾರನ್ನು ಕೇಳಿ ಸೃಷ್ಟಿ ಮಾಡಬೇಕಾದ ಅನಿವಾರ್ಯತೆ ಅವನಿಗೆ ಇಲ್ಲ. ತದೇತತ್ ಸತ್ಯಂ. ಇನ್ನು ಮುಂದೆ ಇದು ಈ ಎರಡನೇ ಖಂಡದ ಪ್ರಾರಂಭದಲ್ಲಿ ಮಂಗಳಾಚರಣವನ್ನ ಮಾಡಿದಂತೆ. ಸತ್ಯಂ ಪರಂ ಧೀಮಹಿ ಇದ್ದಂಗ ತದೇತತ್ ಸತ್ಯಂ ಮಂಗಳಾಚರಣೆ ಮಾಡಿದ್ರು. ಇನ್ನು ಮುಂದ ಮೊದಲನೇ ಮಂತ್ರಕ್ಕೆ ಹೋಗೋಣ ಬರ್ರಿ. ಈ ಮಂತ್ರ ಎಷ್ಟು ಆಶ್ಚರ್ಯಗಳಿಂದ ಕೂಡಿದೆ ಅಂತಂದ್ರೆ, ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ಯಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯಾಚರತ ನಿಯತಂ ಸತ್ಯಕಾಮಾಃ ಏಷವಃ ಪಂಥಾ ಸುಕೃತಸ್ಯ ಲೋಕೇ. ಮೊದಲನೆಯದ್ದು ಕವಯಃ ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ಯಪಶ್ಯನ್. ವಾಕ್ಯದ ಮೇಲೆ ಬೇರೆ ಇಟ್ಬಿಡ್ರಿ, ಅರ್ಥ ಹೇಳ್ತಾ ಹೋಗ್ತೇನೆ. ಕವಯಃ ಜ್ಞಾನಿಗಳು. ಯಾರ ಜ್ಞಾನಿಗಳು? ಯಾವ ಜ್ಞಾನಿಗಳು? ಇಷ್ಟು ಇಟ್ಕೊಂಡಿರೋಣಂತ, ನಮಗೆ ಪರಿಚಿತರಿರುವ ಜ್ಞಾನಿಗಳನ್ನ ಇಟ್ಕೊಂಡಿರೋಣಂತ. ವಸಿಷ್ಠರು, ಅತ್ರಿ ಋಷಿಗಳು, ಮರೀಚಿ ಋಷಿಗಳು, ಪುಲಸ್ತ್ಯರು, ಪುಲಹರು, ವಿಶ್ವಾಮಿತ್ರರು ಮೊದಲಾದ ಜ್ಞಾನಿಗಳು. ಮಂತ್ರೇಶು ಮಂತ್ರಗಳಲ್ಲಿ, ಯಾನಿ ಕರ್ಮಾಣಿ ಅಪಶ್ಯನ್ ಯಾವ ಕರ್ಮಗಳನ್ನ ಕಂಡುಕೊಂಡರೋ, ಯಾವಾಗ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಮಂತ್ರಗಳು ಕರ್ಮವನ್ನ ತಿಳಿಸುತ್ತವೆ ಎಂದು ತಿಳಿದರೋ. ಇದರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡ್ತೀನಿ. ತಾನಿ ಆ ಮಂತ್ರದಲ್ಲಿ ಕಂಡಿರುವಂತಹ ಕರ್ಮಗಳನ್ನು ತ್ರೇತಾಯಾಮ್ ತ್ರೇತಾಯುಗದಲ್ಲಿ ಬಹುಧಾ ಸಂತತಾನಿ ಬೇರೆ 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 ರೀತಿಯಿಂದ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತಾನಿ ಆ ಕರ್ಮಗಳನ್ನು ಆಚರಿಸುತ್ತಿ, ಅವರು ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ಕರ್ಮಗಳನ್ನು ನೀನು ಆಚರಣೆ ಮಾಡಬೇಕು. ನಿಯತಂ ಅಂದ್ರ ನಿಯಮೇನ ಕರ್ಮಾಚರಣೆಯನ್ನ ಮಾಡಬೇಕು. ಯಾಕ? ಸತ್ಯಕಾಮಾಹ ಭಗವಂತನ ಪ್ರೀತಿಯ ಸಂಪಾದನೆಗಾಗಿ. ಸತ್ಯ ಅನ್ನೋ ಶಬ್ದಕ್ಕೆ ಹಿಂದೆ ಭಗವಂತ ಅನ್ ಬಂದದ, ಕಾಮ ಆ ಭಗವಂತನ ಪ್ರೀತಿ ಸಂಪಾದನೆಗಾಗಿ ಮಾಡಬೇಕು. ಮುಂದೇನು? ಯೇಷವಃ ಪಂಥಾಃ ಸುಕೃತಸ್ಯ ಲೋಕೆ. ಇದೇನು ನೀವು ಭಗವಂತನ ಪ್ರೀತಿಗಾಗಿ ಆಚರಿಸುವ ಕರ್ಮ ಇದೆಯಲ್ಲ, ಇದು ಮೋಕ್ಷದ ದಾರಿ ಎನಿಸಿಕೊಂಡಿದೆ. ಸುಕೃತಸ್ಯ ಲೋಕಸ್ಯ ಪಂಥ. ಲೋಕೆ ಎನ್ನುವ ಸಪ್ತಮಿ ವಿಭಕ್ತಿಯನ್ನು ಲೋಕಸ್ಯ ಎಂದು ಷಷ್ಠಿ ಮಾಡಿಕೊಂಡು ಸುಕೃತಸ್ಯ ಲೋಕಸ್ಯ ಪಂಥಾಹ. ನೀವು ಮಾಡುವ ಕರ್ಮಾಚರಣೆಗಳು, ಭಗವತ್ ಪ್ರೀತಿ ಉದ್ದೇಶದಿಂದ ಮಾಡುವ ಕರ್ಮಾಚರಣೆಗಳು ಏನಾಗ್ತದೆ ಅಂತ ಕೇಳಿದರೆ ಅದು ಮೋಕ್ಷದ ದಾರಿ ಎನಿಸಿಕೊಳ್ಳುತ್ತದೆ. ಇದು ಒಂದು ಮಾತು. ಯಾನಿ ಕರ್ಮಾಣಿ ಕವಯೋ ಅಪಶ್ಯನ್, ಯಾವ ಕರ್ಮಗಳನ್ನ ಜ್ಞಾನಿಗಳು ಮಂತ್ರದಲ್ಲಿ ಕಂಡುಕೊಂಡ್ರು ಅಂತದ. ಅಂದ್ರೆ ಏನ್? ಹೆಂಗಂದ್ರೆ ಕರ್ಮಗಳನ್ನು ಮಂತ್ರದಲ್ಲಿ ಕಂಡುಕೊಂಡ್ರು ಅಂದ್ರೆ ಏನರ್ಥ? ಸಮಾಧಿ ಅವಸ್ಥೆಯಲ್ಲಿ ಇರುವಾಗ ಜ್ಞಾನಿಗಳು ಕರ್ಮವನ್ನ ಕಂಡುಕೊಂಡ್ರು ಅಂತ. ಇದನ್ನ ನಾನು ಏನ್ ಅನ್ಕೊಂಡೆ, ನನಗೆ ಹೆಂಗ ಅನಿಸ್ತು ಇದು ಅಂತಂದ್ರೆ, ಸಮಗ್ರವಾದ ವೇದಗಳು ಭಗವಂತನನ್ನೇ ಹೇಳಲಿಕ್ಕೆ ಹೊರಟದ್ದು. ನಿನ್ನೆ ದಿವಸ ನಾವು ಆಚಾರ ಮಾತನ್ನು ಕೇಳಿದ್ದೇವೆ. ಸಂಪೂರ್ಣವಾದ ವೇದ ಭಗವಂತನನ್ನೇ ಹೇಳಲಿಕ್ಕೆ ಹೊರಟದ್ದು. ಅಂದ ಮೇಲೆ ಭಗವಂತನನ್ನೇ ಹೇಳಲಿಕ್ಕೆ ಹೊರಟಿರುವಾಗ ಈ ಜ್ಞಾನಿಗಳು ಕರ್ಮವನ್ನ ಯಾಕೆ ಕಂಡುಕೊಂಡ್ರು? ಕರ್ಮಗಳನ್ನ? ಕರ್ಮ ಕಂಡುಕೊಳ್ಳುವ ಅವಶ್ಯಕತೆ ಇತ್ತ ಅವರಿಗೆ ಅಂತಂದ್ರೆ, ಮಂತ್ರೇಶು ಕರ್ಮಾಣಿ ಕವಯೋ ಯಾನಿ ಅಪಶ್ಯನ್. ಬಹಳ ಅದ್ಭುತವಾದ ಮಾತಿದೆ ನನಗೆ ನೋಡಿದ್ರೆ. ಏನು ಅಂದ್ರೆ, ಕವಯಃ ಕವಿಗಳು ಸಮಾಧಿ ಅವಸ್ಥೆಯಲ್ಲಿರುವಾಗ ಈ ಎಲ್ಲ ವೇದ ಮಂತ್ರಗಳಲ್ಲಿ ಕರ್ಮವೂ ಹೇಳಲಾಗಿದೆ ಎಂಬುದನ್ನ ಕಂಡುಕೊಂಡ್ರು. ಕಾರಣ ಏನು ಅಂತ ಕೇಳಿದ್ರೆ, ಭಗವಂತನನ್ನು ಕೇವಲ ಜ್ಞಾನದ ಮೂಲಕ ಉಪಾಸನೆ ಮಾಡುವಕ್ಕಿಂತಲೂ ಕರ್ಮದ ಮೂಲಕವೂ ಅವನ ಆರಾಧನೆಯನ್ನ ಮಾಡ್ಲಿಕ್ಕೆ ಬರ್ತದೆ. ಏನ್ ಮಾಡ್ಲಿಕ್ಕೆ ಬರ್ತದ? ಕರ್ಮದ ಮೂಲಕವೂ ಭಗವಂತನ ಆರಾಧನೆಯನ್ನ ಮಾಡ್ಲಿಕ್ಕೆ ಬರ್ತದೆ. ಅರ್ಥವಾಯ್ತಾ? ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕೆ ಈ ರೀತಿಯಿಂದ ಹೇಳ್ತಾ ಇದ್ದಾರೆ. ಕೇವಲ ಜ್ಞಾನದಿಂದ ಭಗವಂತನ ಆರಾಧನೆಯನ್ನ ಮಾಡುವುದಲ್ಲ, ಕರ್ಮದಿಂದಲೂ ಭಗವಂತನ ಆರಾಧನೆಯನ್ನ ಮಾಡಬೇಕು ಅಂತ
ಅಷ್ಟೆಲ್ಲ ವೇದರಾಶಿಗಳ ಮಧ್ಯದಲ್ಲಿ ಕರ್ಮವೂ ಇದೆ ಅಂತ ಹೆಕ್ಕಿ ತೆಗೆದು ನೋಡ್ರಿ ಜ್ಞಾನಿಗಳು. ಇದು ಬಹಳ ಸ್ವಾರಸ್ಯ. ಯಾಕಂದ್ರೆ ವೇದ ಹಿಂಗ ಅನಂತವಾದ ವೇದಗಳು ಪ್ರವಾಹತಃ ಬರ್ತಾ ಇವೆ. ಆ ಬರುವ ವೇದಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರಾದಿ ಋಷಿಗಳು ಏನ್ ಮಾಡಿಕೊಂಡ್ರು ಅಂದ್ರೆ ಕರ್ಮಗಳು ಇವೆ ಎಂಬುದನ್ನು ಹೆಕ್ಕಿ ತೆಗೆದಿದ್ದಾರೆ. ಅದರೊಳಗಿಂದ ಆರಿಸಿ ಆರಿಸಿ ತೆಗೆದು ಈ ಕರ್ಮಗಳು ಅಂತ ಇಟ್ಟುಕೊಂಡ್ರು. ಅವರು ಆ ಕರ್ಮಗಳನ್ನ ಎದಕ್ಕೆ ಆರಿಸಿ ತೆಗೆದರು, ಸಮಾಧಿ ಅವಸ್ಥೆಯಲ್ಲಿ ಯಾಕೆ ಹುಡುಕ್ ತೆಗೆದರು ಅಂತ ಕೇಳಿದ್ರೆ, ಆ ಕರ್ಮವು ಭಗವಂತನ ಪ್ರೀತಿಯನ್ನ ಸಂಪಾದನೆ ಮಾಡಿಕೊಡ್ಲಿ. ಅಷ್ಟೇ ಅಲ್ಲ, ಮುಂದೊಂದು ಮಾತು ಬರ್ತದ, ಅದನ್ನ ಈಗ ಹೇಳಿರ್ತೀನಿ ಏನಂತ ತಿಳಿದುಕೊಂಡು ಅಂತಂದ್ರೆ, ಸಾಧನ 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 ಅಂತಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಜ್ಞಾನ ಸಾಧನ, ಆ ಜ್ಞಾನಕ್ಕೆ ಸಾಧನ ಕರ್ಮ. ಸಾಧನ ಸಾಧನವಿದು ಅಂತ ಹುಡುಕಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಸಾಮಾನ್ಯವಾಗಿ ಜೀವನದಲ್ಲಿ ಹೇಳ್ತಿರೋದು, ಒಂದು ಶ್ರವಣ ಮಾಡ್ರಿ, ಒಂದು ಸತ್ಕರ್ಮ ಮಾಡ್ರಿ. ಒಂದು ಶ್ರವಣ ಮಾಡ್ರಿ, ಒಂದು ಸತ್ಕರ್ಮ ಮಾಡ್ರಿ ಅಂತ ಹೇಳಿದ್ದೇನು ಅಂದ್ರೆ, ಅಪರೋಕ್ಷ ಜ್ಞಾನಕ್ಕೆ ಸಾಕ್ಷಾತ್ ಸಾಧನ ಒಂದು, ಅದಕ್ಕೆ ಸಾಧನವಾದದ್ದು ಒಂದು, ಅದಕ್ಕೆ ಸಾಧನವಾದದ್ದು ಕರ್ಮ. ಜ್ಞಾನಕ್ಕೆ ಸಾಧನವಾದದ್ದು ಕರ್ಮ. ಅಂದರೆ ನಾವು ಎಷ್ಟು ಶುದ್ಧವಾಗಿ ಕರ್ಮವನ್ನ ಮಾಡ್ತೀವೋ ಅಷ್ಟು ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತದೆ. ಜ್ಞಾನ ನಮಗೆ ಕಡಿಮೆ ಪ್ರಾಪ್ತಿಯಾಗೇದ ಅಂದ್ರೆ ಕರ್ಮ ಶುದ್ಧವಾಗಿ ಮಾಡಿಲ್ಲ. ಕರ್ಮವನ್ನ ಚಂದ ಮಾಡಿದರೆ, ಸತ್ಕರ್ಮಗಳನ್ನ ಮಾಡಿದರೆ ಜ್ಞಾನ ಪ್ರಾಪ್ತಿಯಾಗ್ತದ. ಇಷ್ಟು ವಿಷಯ. ಅದಕ್ಕೆ ಜ್ಞಾನಿಗಳು ಭಗವಂತನ ಸಾಕ್ಷಾತ್ಕಾರ ಸಾಧನವಾದ ಜ್ಞಾನ, ತತ್ಸಾಧನವಾದ ಕರ್ಮಗಳನ್ನು ಎರಡನ್ನೂ ಕೂಡ ವೇದದಲ್ಲೇ ಹುಡುಕಿದ್ರು. ಸ್ವಲ್ಪ ವಿವರಣೆಯಾದ ಮತ್ತೆಲ್ಲ ನೋಡಂತ. ಯಾಕಂದ್ರೆ ಜ್ಞಾನ ಅಂತಂದ್ಬಿಟ್ರೆ ಕೇವಲ ಒಳಗಿನ ಕೆಲಸ ಆಗ್ಬಿಡ್ತದೆ. ಕರ್ಮ ಅಂತಂದಾಗ ಹೊರಗಿರುವ ಎಲ್ಲಾ ಪದಾರ್ಥಗಳನ್ನೂ ತೆಗೆದುಕೊಂಡು ಮಾಡಬೇಕಾಗ್ತದೆ. ಅಂದ್ರೆ ಭಗವಂತ ನೀನು ಜಗತ್ತಿನ ಸೃಷ್ಟಿಯನ್ನ ಮಾಡಿದ್ದಾನೋ ಆ ಜಗತ್ತಿನಲ್ಲಿರುವ ಎಲ್ಲಾ ಪದಾರ್ಥಗಳನ್ನು ಭಗವಂತನಿಗೆ ವಿನಿಯೋಗ ಮಾಡುವ ಅವಕಾಶ ಕರ್ಮಗಳನ್ನ ಮಾಡಿದಾಗ. ನೀವು ಹೋಮ ಮಾಡ್ಲಿಲ್ಲ, ತುಪ್ಪ ಹಾಲು ಮೊಸರು ಭಗವಂತನಿಗೆ ಅರ್ಪಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಪಾಠ ಓದ್ಕೋತ್ ಕೂತ್ಕೊಂಡ್ರೆ ಏನ್ ಮಾಡ್ಲಿಕ್ಕೆ ಬರ್ತದೆ? ಸುಮ್ನೆ ಅಷ್ಟ ಜ್ಞಾನ ಆಗ್ತದೆ, ಮುಗಿದು ಹೋಗ್ತದೆ ಕೆಲಸ. ಅಂದ್ರೆ ಹಿಂದಿನ ಮಂತ್ರದಲ್ಲಿ ಭಗವಂತನು ಜಗತ್ತಿನ ಸೃಷ್ಟಿಯನ್ನ ಮಾಡಿದ್ದಾನೆ ಅಂತೇನು ಹೇಳಿದ್ದಾರಲ್ಲ, ಆ ಜಗತ್ತಿನ ಸೃಷ್ಟಿಯನ್ನ ಮಾಡಿದ ಪರಮಾತ್ಮ ಏನೇನು ಜಗತ್ತಿನಲ್ಲಿ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದಾನೋ ಅದು ಎಲ್ಲವನ್ನೂ ಅವನಿಗೆ ಒಪ್ಪಿಸಬೇಕು ಅಂತಿದ್ರೆ ಕರ್ಮದ ಅವಶ್ಯಕತೆ ಇದೆ. ಆದ್ರಿಂದ ಜ್ಞಾನಿಗಳು ವೇದದಲ್ಲಿ ಕರ್ಮವನ್ನೂ ಕಂಡುಕೊಂಡ್ರು ಅನ್ನುವುದು ಅರ್ಥ. ಸರಿ. ಮಂತ್ರೇಶು ಕರ್ಮಾಣಿ ಕವಯೋ ಯಾನಿ ಅಪಶ್ಯನ್ ತಾನಿ ತ್ರೇತಾಯಾಮ್ ಬಹುಧಾ ಸಂತತಾನಿ. ಅವೇನಾಗ್ಬಿಟ್ಟವು? ಕೃತಯುಗದಲ್ಲೇ ಜ್ಞಾನಿಗಳ ಕರ್ಮವನ್ನ ಕಂಡುಕೊಂಡ್ರು. ತ್ರೇತಾಯುಗಕ್ಕೆ ಬರೋ ಹೊತ್ತಿಗೆ ಆ ಕರ್ಮಗಳು ನಾನಾ ಮುಖವನ್ನ ತಾಳಿಬಿಟ್ಟುವಂತೆ. ನಾನಾ ಮುಖವನ್ನ ತಾಳಿದವು ಅಂತನ್ನುವಾಗ ನಮ್ಮ ಮಹಾನುಭಾವರು ಸೋದೆ ಸ್ವಾಮಿಗಳು ಅದು ಎಷ್ಟು ಚಂದ ನಾನಾ ಮುಖವನ್ನ ತಾಳಿದವು ಅಂತ ತಿಳಿಸಿಕೊಡ್ತಾರೆ. ಬಹಳ ಚಂದ ಕೊಡ್ತಾರೆ. ಏನಾಯಿತು ಅಂದ್ರೆ, ತ್ರೇತಾಯುಗದಲ್ಲಿ ಬಹಳ ರೀತಿಯಿಂದ ಕರ್ಮಗಳಾದವು ಅಂತ. ಅದು ಹೆಂಗಾಗ್ಬೇಕು ಬಹಳ ರೀತಿಯಿಂದ ಕರ್ಮಗಳು? ಯಾಕಂದ್ರೆ ನೋಡ್ರಿ, ಇರೋದೇ ಒಂದು ಸಂಧ್ಯಾವಂದನೆ. ಅದು ತ್ರೇತಾಯುಗದಲ್ಲೂ ಅದೇ ಇರ್ಬೇಕು, ಕೃತಯುಗದಲ್ಲೂ ಅದೇ ಇರ್ಬೇಕು, ಕಲಿಯುಗದಲ್ಲೂ ಅದೇ ಇರ್ಬೇಕ್ರಿ. ಹೌದಾ? ಮಂತ್ರ ಹೆಚ್ಚು ಕಡಿಮೆ ಬೇರೆ ವಿಷಯ ಅಂತ ಇಟ್ಕೊಳ್ರಿ. ಒಂದ್ ಸ್ವಲ್ಪ ಜಾಸ್ತಿ ಮಂತ್ರ ಹೇಳ್ತಿದ್ರು, ಕಡಿಮೆ ಮಂತ್ರ ಹೇಳ್ತಿದ್ರು, ಅಥವಾ ಮೂಗ್ ಬಹಳ ಹೇಳ್ತಿದ್ರು, ಮೂಗ್ ಕಡಿಮೆ ಹಿಡಿದ್ರು, ಅದು ಬೇರೆ ವಿಷಯ. ಎಲ್ಲ ಕಡೆಗಳಲ್ಲೂ ಕರ್ಮ ಒಂದೇ ಇದ್ದಾಗ ಬೇರೆ ಬೇರೆ ಆಯಿತು, ಬಹುಧಾ ಆಯಿತು ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ಅದಕ್ಕೆ ಕೆಲವು ಜಾಣರು ನೋಡ್ರಿ, ಮದರಾಜ ಸ್ವಾಮಿಗಳು ಬರೀತಾರ, ಯಾವ ಕರ್ಮಗಳನ್ನು ಸಮಾಧಿ ಅವಸ್ಥೆಯಲ್ಲಿ ಕೃತಯುಗದಲ್ಲಿ ಏನೇ ಜ್ಞಾನಿಗಳು ಕಂಡುಕೊಂಡಿದ್ರೋ ಅವು ತ್ರೇತಾಯುಗಕ್ಕೆ ಬರೋ ಹೊತ್ತಿಗೆ ರೂಪಗಳು ಬದಲಾಯಿಸಿಕೊಂಡವು ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ, ತ್ರೇತಾಯುಗದಲ್ಲಿಯೂ ಕೃತಯುಗದಂತೆ ಇಂದ್ರಾದಿ ದೇವತೆಗಳನ್ನು ಭಗವಂತನ ಅಧಿಷ್ಠಾನ ಭೂತರು, ಆ ಎಲ್ಲ ನಾಮಗಳು ಭಗವಂತನದ್ದೇ ಎಂದು ತಿಳಿದು ಭಗವಂತನ ಆರಾಧನೆಯನ್ನು ಮಾಡ್ತಿದ್ರಂತೆ. ಇವರು ಯಾರು ಅಂದ್ರೆ ಉತ್ತಮರು ಅಂದ್ರ ಅದ ಸಂಧ್ಯಾವಂದನೆ ನೋಡ್ರಿ. ಈ ಸಂಧ್ಯಾವಂದನೆಯಲ್ಲಿ ಪ್ರಾಚ್ಯ ದಿಶೆ ಪೂರ್ವ ದಿಕ್ಕಿಗೆ ಇಂದ್ರ ದೇವರಿದ್ದಾರೆ ಅಂದ್ರ ಇಂದ್ರದೇವರನ್ನ ಅವ್ರು ನಮಸ್ಕಾರ ಮಾಡ್ತಿರ್ಲಿಲ್ಲ. ಇಂದ್ರನು ಭಗವಂತನ ಪ್ರತಿಮಾ ಆಗ್ಯಾನ, ಯಮದೇವರು ಭಗವಂತನ ಪ್ರತಿಮೆಯಾಗಿದ್ದಾರೆ.
ಇಂದ್ರ ಎಂಬುವ ನಾಮ ಪ್ರತಿಮಾಂತರ್ಗತನಾದ ಭಗವಂತನಿಗೆ ಮುಖ್ಯ, ಯಮ ಎಂಬ ನಾಮ ಭಗವಂತನಿಗೆ ಮುಖ್ಯ. ಈ ತರಹದಿಂದ ತಿಳಿದು ಕರ್ಮಾಚರಣೆಯನ್ನು ಮಾಡ್ತಿದ್ರು ತ್ರೇತಾಯುಗದಲ್ಲಿ. ಇವರು ಕುಶಲರು, ಉತ್ತಮರು. ಒಂದಾಯ್ತು. ಇನ್ನು ಎರಡನೇದ್ದೇನ್ ಮಾಡಿದ್ರು, ಸ್ವಲ್ಪ ದಡ್ರು ಅಕುಶಲಾಹ, ಸ್ವರ್ಗಾದಿಗಳನ್ನ ಪಡೆಯಬೇಕು ಎಂಬ ಅಪೇಕ್ಷೆಯಿಂದ ಇಂದ್ರಾದಿ ದೇವತೆಗಳನ್ನೇ ಆರಾಧನೆ ಮಾಡಿದರು. ಮತ್ತು ಭಗವಂತನ ಏನ್ ಮಾಡ್ಕೊಂಡ್ರು ಅಂದ್ರ, ಸಾಮಂತ ರಾಜ ಹೆಂಗ ಬಾಜು ಈಗ ಕರ್ನಾಟಕದ ಸಿಎಂ ಹೆಂಗಿದ್ದಾನೋ ಹಂಗ ಆಂಧ್ರದ ಸಿಎಂ, ಹಂಗ ತಮಿಳ್ನಾಡಿನ ಸಿಎಂ ಅನ್ನೋ ಹಂಗ ಇಂದ್ರಚಂದ್ರಾದಿಗಳಂತೆ ಭಗವಂತ ಒಬ್ಬ ದೇವತಾ ಅಂತ ತಿಳಿದು, ಗೊತ್ತಾಯ್ತಾ, ಅಂತ ತಿಳಿದು ಮತ್ತೆ ಆ ನಾಮಗಳಿಂದಾಗಲಿ ಆಹುತಿಗಳಿಂದಾಗಲಿ ಭಗವಂತನಿಗೆ ಹೇಳಲಿಲ್ಲ. ಇವರು ಮಧ್ಯಮರಾದ ಜೀವರಾಶಿಗಳು. ಇನ್ನು ಅವರಿಗಿಂತಲೂ ದಡ್ಡರಾದವರು ಭಗವಂತನನ್ನು ಇತರ ದೇವತೆಗಳಿಗೆ ಸಮಾನರೋ, ಇತರ ದೇವತೆಗಳಿಗೆ ಅಧಮರೋ ಎಂಬುದಾಗಿ ತಿಳಿದು ಉಳಿದ ದೇವತೆಗಳನ್ನೇ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದರು. ಇವರು ಅಧಮ ಸ್ವರೂಪರು. ಹಿಂಗಾಗಿ ತ್ರೇತಾಯುಗದಲ್ಲಿ 3 ತರಹದ ಕರ್ಮಗಳಾದವು. ಅಂದ್ರೆ ನಾನಾ ತರಹದ ಕರ್ಮಗಳು ಹೆಂಗಾದವು ಅಂದ್ರೆ ಹಿಂಗಾದವು. ಒಬ್ರು ಉತ್ತಮ ಜೀವರಾಶಿಗಳು, ಅವ್ರು ಮಾಡೋದು ಎಲ್ಲ ಹೆಂಗ ಕೃತಯುಗದಾಗ ಮಾಡ್ತಿದ್ರು ಹಂಗೇ ಮಾಡ್ತಿದ್ರು. ಇನ್ನೊಬ್ರು ಫಲದ ಆಸೆಗೆ ಬಿದ್ದು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೊಬ್ರು ಫಲಾಶ ಗಿಲಾಶ ಮುಂದ ಅವ್ರೇನ್ ಮಾಡ್ಬಿಟ್ರು, ಎಲ್ಲಾ ದೇವತೆಗಳಿಗಿಂತ ವಿಷ್ಣು ಕಡಿಮೆ ಅಂತ ತಿಳಿದುಕೊಂಡು ಹೇಳಿ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಹಿಂಗಾಗಿ ಕರ್ಮಗಳೇನಾದವು ಅಂದ್ರೆ ಬೇರೆ ಬೇರೆ ಯಾದವು. ಅರ್ಥ ಆಯ್ತಾ? ಈಗ ತ್ರೇತಾಯುಗದಲ್ಲಿ ಏನಾಯ್ತು ಅಂತ ತಿಳಿದುಕೊಂಡು ಹೇಳಿದ್ದು, ಮಂತ್ರೇಶು ಕರ್ಮಾಣಿ ಯಾನಿ ಕವಯೋ ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ಯಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯಾಚರತಂ ನಿಯತಂ ಸತ್ಯಕಾಮಾಹ. ಆ ಕರ್ಮಗಳನ್ನ ನಿಯಮೇನ ಆಚರಣೆಯನ್ನ ಮಾಡ್ರಿ. ಏಷವ ಪಂಥ ಸುಕೃತಸ್ಯ ಲೋಕೆ, ಇದೇ ನಿಮಗೆ ಮೋಕ್ಷದ ದಾರಿಯಾಗಿದೆ ಅಂತ ತಿಳಿದುಕೊಂಡು ಹೇಳಿದ್ದಾರೆ. ಆಯ್ತಾ? ಇನ್ನ ಇಲ್ಲಿ ನೋಡ್ರಿ, ಒಂದು ಬಂದ ಶಬ್ದ ಏನಂತಾರ, ಒಂದು ಶಬ್ದ ಅದು ನಿಯತಂ. ನಿಯತಂ, ನೀವು ಕರ್ಮಗಳೇನ್ ಮಾಡ್ತಿದ್ದೀರಲ್ಲ ಅವು ನಿಯತ ಕರ್ಮವನ್ನ ಮಾಡ್ರಿ. ಆಚಾರ್ಯಂದ್ರು ಕುರುಭುಂಕ್ಷ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಉಪನಿಷತ್ನಲ್ಲಿ ಬಂದಿದೆ ಅದು. ಅದನ್ನೇ ತಾನ್ಯಾಚರತ ನಿಯತಂ ಸತ್ಯಕಾಮಾಹ ಹರಿಪಾದ ವಿನಮ್ರಧಿಯಾ ಸತತಂ. ಭಗವಂತನ ಪಾದದಲ್ಲಿ ವಿನಮ್ರರಾಗಿ ನಿಯತಂ ಕರ್ಮ, ನಿಯಮೇನ ಕರ್ಮಾನುಷ್ಠಾನವನ್ನ ಮಾಡ್ರಿ. ಏಷವ ಪಂಥ ಸುಕೃತಸ್ಯ ಲೋಕೆ, ಇದುವೇ ನಮಗೆ ಮೋಕ್ಷದ ದಾರಿ ಎನಿಸಿದೆ. ಸರಿ, ಭಾಷ್ಯ ನೋಡ್ರಿ. ತದೇತತ್ ಸತ್ಯಂ ಭಗವಾನ್ ತತ್ಕಾಮಾಹ ಕರ್ಮಾಣ್ಯಾಚರಥ. ಭಗವಂತನ ಪ್ರೀತಿಕಾಮರಾಗಿ ಕರ್ಮಗಳನ್ನು ಆಚರಣೆ ಮಾಡ್ರಿ. ತದಾ ಸಾಪಿ ಪರವಿದ್ಯ, ಭಗವಂತನ ಪ್ರೀತಿಗಾಗಿ ಕರ್ಮಾಚರಣೆಯನ್ನ ಮಾಡಿದರೆ ಯಾವ ವೇದವಾಕ್ಯಗಳು ಕರ್ಮವನ್ನ ಹೇಳುತ್ತಿವೆ ಅಂತ ಅನಿಸುತ್ತವೆಯೋ ಅವು ಕೂಡ ಏನಾಗ್ತದ ಅಂದ್ರೆ ಪರವಿದ್ಯಾ ಅಂತ ಕರೆಸಿಕೊಳ್ತದ. ಯಾಕ? ಭಗವಂತನ ಪ್ರೀತಿಗಾಗಿ ಹೇಳಿದ್ದರಿಂದ. ಸಾಪಿ ಪರವಿದ್ಯ. ಅನ್ಯಥಾ ಭಗವಂತನ ಪ್ರೀತಿಯ ಉದ್ದೇಶ ಇಲ್ಲ, ನಮಗೇನಿಲ್ರಪ್ಪ ನಾವು ಕರ್ಮ ಮಾಡ್ತೀವಿ ಅಂದ್ರೆ ಪ್ಲವಾಖೇತೆ ಅದೃಢ ಯಜ್ಞ ರೂಪಾಹ. ಮುಂದ ಇಲ್ಲೇ ಇದ ಖಂಡದೊಳಗೆ ಮುಂದೆ ಬರ್ತದ ಏನಂತ, ಅದೃಢಾಹ ಪ್ಲವಾಹ ಏತೆ. ತೂತು ಬಿದ್ದ ಡೋಣಿಗಳಿವೆಯಲ್ಲ, ಪ್ಲವ ಅಂದ್ರೆ ಹಡಗು, ಬರ್ಕೊಳ್ರಿ, ಡೋಣಿ, ಬೋಟ್. ಪ್ಲವ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಬೋಟ್. ಎಂಥ ಬೋಟುಗಳು? ಛಿದ್ರವಾದ ಬೋಟುಗಳು, ತೂತು ಬಿದ್ದ ಬೋಟು. ಏನ್ ಮಾಡ್ಲಿ ಬರ್ತಾ ತೂತು ಬಿದ್ದ ಬೋಟನ್ನ? ಏರಿ ನದಿ ದಾಟ್ಲಿಕ್ಕೆ ಬರ್ತದ? ಎಲ್ಲ ಕಡೆ ತೂತು ಬಿದ್ದಿದ್ದು ಅಂತ. ಹತ್ರಿ ಅಂದಂತ ಅವ ಅಂಬಿಗ. ಹತ್ರಿ ಸರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರಂತ. ಅಷ್ಟ್ರೊಳಗೆ ಒಬ್ಬ ಕೇಳಿದ್ನಂತ, ಎಲ್ಲಿ ಕರ್ಕೊಂಡು ಹೋಗ್ತಿ ಮೊದ್ಲು ಅದನ್ನ ಹೇಳು. ನೀ ಕರ್ಕೊಂಡು ಹೋಗ್ತಿ ಎಂಬ ವಿಷಯದೊಳಗೆ ಸಂದೇಹ ಇಲ್ಲ ನಮಗ. ನೀ ಕರ್ಕೊಂಡು ಹೋಗಂಗಿಲ್ಲ ಅಂತ ನಾವು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ, ಎಲ್ಲಿ ಕರ್ಕೊಂಡು ಹೋಗ್ತಿ ಅದನ್ನ ಹೇಳಿ ನಮಗ. ಯಾಕಂದ್ರೆ ತೂತು ಬಿದ್ದು ಡೋಣ್ಯಾಗ ಕೂತ್ರೆ ಮುಂದ್ ಹೋಗೋ ಹೊತ್ತಿಗೆ ಮುಳಿಗೆ ಹೋಗ್ತೀವಿ ನಾವು, ಅಲ್ಲಿ ಹೋಗೋದೇ. ಆದ್ದರಿಂದ ಭಗವಂತನ ಪ್ರೀತಿ ಉದ್ದೇಶದಿಂದ ಮಾಡದೇ ಇರುವ ಕರ್ಮಗಳೆಲ್ಲವೂ ಕೂಡ ತೂತು ಬಿದ್ದ ಹಡಗಿನಂತೆ. ಎಷ್ಟು ಸುಂದರವಾದ ಮಾತು, ಎಷ್ಟು ಸುಂದರವಾದ ಮಾತು. ನೋಟ್ ಮಾಡ್ಕೋಬೇಕು, ನೋಟ್ ಮಾಡ್ಬೇಕು. ನಾವಿದನ್ನು ಅವಶ್ಯ ಮಾಡ್ಬೇಕು, ಬರ್ಕೊಂಡಿಟ್ಕೊಳ್ಬೇಕು. ಏನ್ ಬರ್ಕೊಂಡಿಟ್ಕೋಬೇಕು? ಭಗವಂತನ ಪ್ರೀತಿಯ ಉದ್ದೇಶವಿಲ್ಲದ ಆಚರಿಸಿದ ಕರ್ಮಗಳೆಲ್ಲವೂ ಕೂಡ ಛಿದ್ರವಾದ ಹಡಗಿನಂತೆ. ಕರ್ಮ ಮುಗಿದುಕೊಳ್ಳೆ ವಿಷ್ಣು ಪ್ರೇರಣೆಯ ಕರ್ಮ ಪ್ರಾರಂಭದಲ್ಲಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮುಗಿದುಕೊಳ್ಳೆ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ ಅಂದ್ರೆ, ನಾವು ಮಾಡಿದ ಕರ್ಮ
ತೂತು ಬಿದ್ದು ಹಡಗಾಗಬಾರದು ಅಂತ ಧೈರ್ಯಕ್ಕೆ ಹೇಳ್ತೀವಿ. ಇಷ್ಟು ಸರಿ ಹೋತಿ. ಕರ್ಮಗಳು ತಾರಕ ಆಗಬೇಕೆ ಹೊರತಾಗಿ ಮಾರಕ ಆಗಬಾರದು. ಕರ್ಮಗಳು ತಾರಕ ಆಗಬೇಕಾಗಿದ್ದರೆ ಆ ಕರ್ಮಗಳಲ್ಲಿ ವಿಷ್ಣು ಪ್ರೀತಿ ಎನ್ನುವಂತಹ ಲೇಪ ಇರಬೇಕು. ವಿಷ್ಣು ಪ್ರೀತಿ ಎಂಬ ಲೇಹ್ಯ ಇರಬೇಕು. ವಿಷ್ಣು ಪ್ರೀತಿ ಎಂಬ ಲೇಪ ಇಲ್ಲದೆ ಹೋದರೆ ಆ ಕರ್ಮಗಳು ನಮಗೆ ಮಾರಕಗಳಾಗ್ತದೆ ಹೊರತಾಗಿ ತಾರಕಗಳಾಗೋದಿಲ್ಲ. ಸರಿ. ತದೇತತ್ ಸತ್ಯಂ ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ಯಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯಾಚರತ ನಿಯತಂ ಸತ್ಯಕಾಮ ಯೇಷವ ಪಂಥ ಸುಕೃತಸ್ಯ ಲೋಕೇ. ಇಷ್ಟು ಒಂದು ಮಂತ್ರ ಆಯಿತು. ಅದಕ್ಕೆ ತೆಳಗ ತಾತ್ಪರ್ಯವೂ ಭಾಷ್ಯವೂ ಇಷ್ಟಾಯಿತು. ತದೇತತ್ ಸತ್ಯಂ ಭಗವಾನ್ ತತ್ಕಾಮಃ ಕರ್ಮಾಣ್ಯಾಚರತ ತದಾ ಸಾಪಿ ಪರವಿದ್ಯಾ ಅನ್ಯಥಾ ಪ್ಲವಾಕ್ಯೇತೆ ಅದೃಢ ಯಜ್ಞರೂಪಾಹ ಅಂತಾಯಿತು. ಇಲ್ಲೊಂದು ಸ್ವಲ್ಪ ಒಂದು ವಿಚಾರ ಹೇಳಬೇಕು. ಮುಂದಿನ ಭಾಷ್ಯ ಏನಿದೆಯಲ್ಲ, ಭಗವದ್ವಿಷಯತ್ವೇನ ಕೃತಃ ಏಷಃ ವಃ ಪುಣ್ಯಃ ಸುಕೃತಃ ಬ್ರಹ್ಮಲೋಕಃ ಪರಬ್ರಹ್ಮಲೋಕಃ ಅಂತ ಪ್ರಾರಂಭವಾಗಿ ಮುಂದಿನ ಪೇಜ್ನಲ್ಲಿ 64ನೇ ಪೇಜಿನಲ್ಲಿ ಉಪನಿಷತ್ತಿನ 2ನೇ ಮಂತ್ರ, ಅದರ ಮೇಲೆ ಇತಿಚ ಬ್ರಹ್ಮಾಂಡೆ ಅಂತದ, ಉಪದ ಮೇಲೆ ಇತಿಚ ಬ್ರಹ್ಮಾಂಡೆ ಅಂತ ಇಲ್ಲಿವರೆಗಿನ ಭಾಷ್ಯ ಇದೆಯಲ್ಲ, ಇದು ಆಕ್ಚುವಲ್ ಆಗಿ 6ನೇ ಮಂತ್ರ ಆದ ಮೇಲೆ ಬರಬೇಕ್ರಿ. ಏನದ 6ನೇ ಮಂತ್ರ ಆದ ಮೇಲೆ ಬರಬೇಕು. ಅಂದ್ರೆ 65ನೇ ಪೇಜಿನಲ್ಲಿ 6 ಅಂತ ನಂಬರ್ ಅದ, ಅದರ ಕೆಳಗಡೆಗೆ ಏಷವ ಪುಣ್ಯ ಸುಕೃತೋ ಬ್ರಹ್ಮಲೋಕಃ ಅಂತದ, ಅಲ್ಲಿ ಬರಬೇಕು ಈ ಭಾಷ್ಯಗಳೆಲ್ಲ. ಪ್ರಿಂಟ್ ಮಿಸ್ಟೇಕ್ ಆಗ್ಯದ, ಪ್ರಮಾದನೇ ಆಗ್ಯದ. ಏನು ತಲೆ ಕೆಡಿಸ್ಕೋಬೇಡ್ರಿ, ನಿಶ್ಚಿತ ಪ್ರಮಾದ ಆಗಿದೆ. ಯಾಕ ಅಂತಂದ್ರೆ ಶ್ರೀನಿವಾಸ ತೀರ್ಥರು, ವ್ಯಾಸತೀರ್ಥರು ಅಂದ್ರೆ ಟೀಕಾಕೃತ್ಪಾದರ ಶಿಷ್ಯರು ವ್ಯಾಸತೀರ್ಥರು, ಶ್ರೀನಿವಾಸ ತೀರ್ಥರು ಎಲ್ಲ ವ್ಯಾಖ್ಯಾನಕಾರರು ಈ ಭಾಷ್ಯವನ್ನ 6ನೇ ಮಂತ್ರದ ಕೆಳಗೆ ವ್ಯಾಖ್ಯಾನ ಮಾಡಿರೋ ಹೊರತಾಗಿ ಇಲ್ಲಿ ವ್ಯಾಖ್ಯಾನ ಮಾಡಿಲ್ಲ. ಈ ಪುಸ್ತಕ ಪ್ರಿಂಟ್ ಆಗುವಾಗ ತಪ್ಪಿ ಇಲ್ಲಿ ಪ್ರಿಂಟ್ ಆಗಿದೆ, ಕೈ ತಪ್ಪಿ ಕಣ್ತಪ್ಪಿ ಪ್ರಿಂಟ್ ಆಗ್ಯದ. ಆದ್ದರಿಂದ ಮೊದಲು ಮಂತ್ರಗಳನ್ನು ನೋಡಿಕೊಂಡು ಬಂದು ಆಮೇಲೆ ಇಲ್ಲಿ ಬರೋಣಂತ, ಸರಿನಾ? ಹಂಗಾರ 2ನೇ ಮಂತ್ರ ತಗೊಳ್ರಿ. 64ನೇ ಪುಟದಲ್ಲಿ 2ನೇ ಮಂತ್ರ ತಗೊಳ್ರಿ. ಏನ್ ಹೇಳಿಕ್ ಹೊರಡ್ತಾರೆ ಇದರಲ್ಲಿ ಅಂತಂದ್ರೆ, ಈಗ ಶುದ್ಧ ಕರ್ಮ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬಂತು. ಶುದ್ಧ ಕರ್ಮ ಅಂದ್ರೆ ಏನು ಅಂತ. ಅದಕ್ಕೋಸ್ಕರನೇ 2 ಮತ್ತು 3, 4 2, 3, 4 ಈ 3 ಮಂತ್ರಗಳು ಶುದ್ಧ ಕರ್ಮದ ಪರಿಚಯವನ್ನ ಮಾಡಿಸ್ತದೆ. ಏನ್ ಮಾಡಿಸ್ತದ? ಶುದ್ಧ ಕರ್ಮದ ಪರಿಚಯವನ್ನ ಮಾಡಿಸ್ತದೆ. ಯಾವುದನ್ನ ಎಕ್ಸಾಂಪಲ್ ಆಗಿ ತಗೊಳ್ತದ ಅಂದ್ರೆ, ಎಲ್ಲರಿಗೂ ಬೇಗನೆ ತಿಳಿಯುವಂತಹ ಒಂದು ಯಜ್ಞವನ್ನ ಇಟ್ಟುಕೊಂಡು ಹೇಳ್ತದೆ, ಸರಿನಾ? ನೋಡ್ರಿ, ಶುದ್ಧ ಕರ್ಮಕ್ಕೆ ಯಜ್ಞವನ್ನು ದೃಷ್ಟಾಂತವಾಗಿಸಿ ತಿಳಿಸುತ್ತಿದೆ ಅಂತ ನೋಟ್ ಮಾಡ್ಕೊಳ್ಬೇಕು ನಾವು. ಹೆಂಗದ? ಯದಾ ಲೇಲಾಹ್ಯತೆ ಹ್ಯರ್ಚಿಹಿ ಸಮಿದ್ಧೇ ಹವ್ಯವಾಹನೆ. ಸಮಿದ್ಧೇ ಹವ್ಯವಾಹನೆ ಯದಾ ಲೇಲಾಹ್ಯತೆ ಹ್ಯರ್ಚಿಹಿ. ಹೋಮ ಮಾಡುವ ಕಾಲದಲ್ಲಿ ಆ ಅಗ್ನಿ ಜ್ವಲನ ಇರಬೇಕ್ರಿ. ಜಾಜ್ವಲ್ಯಮಾನವಾದ ಅಗ್ನಿಯಲ್ಲಿ ಆಹುತಿಗಳನ್ನ ಹಾಕಬೇಕೇ ಹೊರತಾಗಿ ಶಾಂತವಾದ ಅಗ್ನಿಯಲ್ಲಿ ಹಾಕಬಾರದು. ನೋಡಿ ಎಷ್ಟು ತಪ್ಪಿರ್ತದೆ ನಮ್ದು ಅಂತ ಗೊತ್ತಾಗ್ತದೆ. ಅಗ್ನಿ ಶಾಂತ ಆಗಿಬಿಟ್ಟಿರ್ತದೆ, ಇವ ಸ್ವಾಹ ಸ್ವಾಹ ಅಂತ ಏನ್ ಉಪಯೋಗ ಏನ್ ಬಂತದ? ಸ್ವಾಹ 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 ಅಂದ್ರ ಯದಾ ಯಾವಾಗ ಲೇಲಾಯತೆ ನಾಲಿಗೆಯನ್ನು ಚಾಚಿರ್ತದೋ ಅರ್ಚಿಹಿ ಅಗ್ನಿಯು ಸಮಿದ್ಧೇ ಹವ್ಯವಾಹನೆ. ಆ ಅಗ್ನಿ ಜಗ 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 ಅಂತ ನಾಲ್ಗೆಯನ್ನು ಹೊರಗೆ ಚಾಚಿರ್ಬೇಕ್ರಿ, ಅದು ಗೊತ್ತಾಯ್ತಾ? ತದಾ ಆಗ ಆಜ್ಯ ಭಾಗವಂತರೇಣ ಆಹುತಿ ಪ್ರತಿಪಾದಯೇತ. ಮೊದಲೊಮ್ಮೆ ತುಪ್ಪವನ್ನ ಹಾಕಿ ಅನಂತರದಲ್ಲಿ ಆಹುತಿಗಳನ್ನ ಹಾಕಿ ಪುನಃ ತುಪ್ಪವನ್ನ ಹಾಕಿ ಹೋಮವನ್ನ ಮಾಡಬೇಕು. ಎಷ್ಟು ಚಂದರಿ ಅದೆಲ್ಲರ, ಬಹಳ ಚಂದ, ಬಹಳ ಚಂದದ ಹೋಮದ ಬಗ್ಗೆ. ಈಗ ಉದಾಹರಣೆಗೆ ವೈಶ್ವದೇವನ್ನ ಮಾಡುವಾಗ ಮೊದಲು ತುಪ್ಪದಿಂದ ಆಹುತಿ, ಅನಂತರದಲ್ಲಿ ಅನ್ನದ ಆಹುತಿ, ಮತ್ತೆ ಪುನಃ ತುಪ್ಪದ ಆಹುತಿ. ಹೆಂಗೋ ಹಂಗ ಅಂದ್ರ 2 ಹೇಳಿದ್ರ ಕ್ರಮವನ್ನ. 2 ಕ್ರಮ. ಏನ್ ಕ್ರಮ ಅಂದ್ರ, ಅಗ್ನಿ ಜಾಜ್ವಲ್ಯಮಾನವಾಗಿ ಅಂತ ನಾಲ್ಗೆ ಚಾಚಿರ್ಬೇಕ್ರಿ. ಅದು ಅಗ್ನಿ, ಅದು ಸುಮ್ನಲ್ಲದು, ನಾಲ್ಗೆ ಹಿಂಗ ಜಗ 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 ಚಾಚಿರ್ಬೇಕು. ಆವಾಗ ನೀವು ಅದರಲ್ಲಿ ಆಹುತಿ ಹಾಕಿದ್ರೆ ಅದು ಹುತವಾಗ್ತದ, ಅದು ಹೋಗಿ ಮುಡ್ತದ. ಪೂರ್ಣ ವೈಷ್ಣದೇವ ಮಾಡೋ ಹೊತ್ತಿಗೆ ಎಲ್ಲ ಕೆಂಡ ಮಕ್ಕೊಂಡ್ಬಿಟ್ಟಿರ್ತೇವೆ ಅದು. ಯಾಕಂದ್ರೆ ಅನ್ನ ಆಗಿಬಿಟ್ಟಿರ್ತದೆ. ಅನ್ನಾಗ 3 ತಾಸು ಆದ್ಮೇಲೆ ವೈಷ್ಣದೇವ ಮಾಡ್ಲಿಕ್ಕೆ ಬಂದ್ರೆ ಕ್ಯಾಂಡಲ್ ಸಿಗಬೇಕು ಅವರಿಗೆ, ಅವು ಮಲಿಗ್ ಬಿಟ್ಟಿರ್ತದ. ಅಗ್ನಿ ಒಳಗ ಆಹುತಿ ಹಾಕಿದ್ರೆ ಯಾರು ತಗೋಬೇಕಪ್ಪ? ಒಂದನೇದ್ದು ಅಗ್ನಿ ಜ್ವಲಿಸಬೇಕು.
ಎರಡನೆಯದ್ದು ಮೊದಲೊಮ್ಮೆ ಆಜ್ಯಾಹುತಿ, ಅನಂತರದಲ್ಲಿ ಪ್ರಧಾನಾಹುತಿ, ಅನಂತರದಲ್ಲಿ ಮತ್ತೆ ಆಜ್ಯಾಹುತಿ, ಎರಡು. ಇನ್ನು ಈ ಯಜ್ಞ ಏನಿರಬೇಕು ಅಂತ ಕೇಳಿದ್ರೆ ಯಸ್ಯಾಗ್ನಿಹೋತ್ರಂ, ಯಾರ ಅಗ್ನಿಹೋತ್ರವು, ಅಗ್ನಿಹೋತ್ರ ಅಂದ್ರೆ ಅದೇ ನಿತ್ಯದಲ್ಲಿ ಮನೆಯಲ್ಲಿ ಅಗ್ನಿ ಇಟ್ಟುಕೊಂಡವರು ಯಜ್ಞ ಮಾಡ್ತಿರ್ತಾರ ಅವರು. ಅದರ್ಶಂ ಅಪೌರ್ಣಮಾಸಂ, ಒಂದು ವೇಳೆ ಅವ ಯಜ್ಞ ಮಾಡ್ಲಿಕ್ಕತಾನ, ಹಿಂದಕ್ಕೆಲ್ಲ ಮನೆಯಲ್ಲಿ ಯಾವಾಗ್ಲೂ ಅಗ್ನಿ ಇರ್ತಿತ್ರಿ. ಈಗ ನಾವು ಅಗ್ನಿಹೋತ್ರ ಇಟ್ಕೊಂಡವರು ಅಂತ ಪ್ರತ್ಯೇಕ ಹೇಳ್ಬೇಕಾಗ್ಯದ ಅವ್ರನ್ನ. ಎಲ್ಲರ ಮನೆಗಳಲ್ಲೂ ಅಗ್ನಿ, ಆಕಳ, ತುಳಸಿ, ಬಾವಿ ಇಷ್ಟು ಕಂಪಲ್ಸರಿ ಇರ್ತಿತ್ರಿ. ಅದು ಅಷ್ಟು ನಿಶ್ಚಿತ ವಿಷಯ. ಅದು ತುಳಸಿ ಕಟ್ಟಿ, ಬಾವಿ ಕಟ್ಟಿ, ದೇವ್ರ ಕಟ್ಟಿ ಅಂತ 3 ಕಟ್ಟಿರಿ ಹಿಂದಕ್ಕೆಲ್ಲ. ಅವು ಅದಕ್ಕೆ ಅವ್ರು ಕಟ್ಟಿಯವರು ಅಂತ ಕರ್ಸ್ಕೋತಿದ್ರಿ. ಅವು ಕಟ್ಟಿ ಹೋಗ್ಬಿಟ್ಟು ಇವ್ರ ಅಪಾರ್ಟ್ಮೆಂಟ್ನಾಗ ಕುತ್ಕೊಂಡ್ರು, ಇವ್ರು ಕಟ್ಟಿಯವ್ರ ಅಂತ ತಿಳ್ಕೊಂಡ್ಬಿಟ್ರು. ಅವ್ರು ಹೇಳಿದ್ರು ಕಟ್ಟಿಲ್ಲ, ಅಪಾರ್ಟ್ಮೆಂಟ್ ಕಟ್ಟಿ ಬರ್ಬೇಕು ಇವರಿಗೆ, ಇರ್ಲಿ ಆದ್ರೂ ಕಟ್ಟಿಯವ್ರು ಅಂತ ಕರ್ಸ್ಕೊಂಡ್ರು. ಅವ್ರು ಅಂದ್ರೆ ಬೇಲಿಕತ್ತಿಲ್ಲ, ಹಿಂಗ ಇರ್ತಿತ್ತು ಪರಿಸ್ಥಿತಿ. ತುಳಸಿ ಕಟ್ಟಿ, ಬಾವಿ ಕಟ್ಟಿ, ದೇವ್ರ ಕಟ್ಟಿ, 3 ಕಟ್ಟಿ ಆಯ್ತಾ. ಅವು ಅದಕ್ಕೆ ಏನಾಯ್ತು ಅಂದ್ರೆ ಆ ಮನೆಯಲ್ಲಿ ಅಗ್ನಿಹೋತ್ರ ಇಟ್ಕೊಂಡಿರ್ತಿದ್ರು ಅವರು. ದರ್ಶಪೂರ್ಣ ಮಾಸ ಅಂತ 2 ಯಜ್ಞ, ಅಂದ್ರ ಪ್ರತಿ ಅಮಾವಾಸ್ಯೆಗೊಮ್ಮೆ, ಪ್ರತಿ ಹುಣ್ಣಿಮೆಗೊಮ್ಮೆ ಮಾಡುವಂತಹದ್ದು. ಅದನ್ನ ಬಿಟ್ಟು ಬಿಟ್ರೆ ಮುಂದೆ ಯಾವ ಯಜ್ಞ ಮಾಡಿದ್ರೂ ಉಪಯೋಗ ಇಲ್ರಿ, ಅದು ಪ್ರಯೋಜನ ಇಲ್ಲ. ಯಾಕಂದ್ರೆ ಮಾಡ್ಬೇಕದನ್ನ. ಅಂದ್ರೆ ದರ್ಶೇಷ್ಟಿ ಪೌರ್ಣಮಾಸೇಷ್ಟಿಯನ್ನ ಮಾಡಬೇಕು. ಆಮೇಲೆ ಅನಾಗ್ರಯಣಂ, ಆಗ್ರಹಾಯಣ ಇಷ್ಟಿ ಅಂತ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡಬೇಕಾದ ಒಂದು ಯಜ್ಞ, ಆಗ್ರಹಾಯಣ ಅಂತ ಕರೀತಾರೆ. ಅಂದ್ರೆ ಹೊಸದಾದ ಧಾನ್ಯ ಬಂದಿರ್ತದೆ, ಆಗ ಹೊಲದಿಂದ ಹೊಸದಾಗಿ ಬಂದ ಧಾನ್ಯವನ್ನ ತೆಗೆದು ಏನ್ ಮಾಡ್ಬೇಕು ಮಾಮ, ಹೋಮ ಮಾಡ್ಬೇಕು ಅದನ್ನ. ಅರ್ಥ ಆಯ್ತಾ? ನೋಡ್ರಿ, ನಮ್ ಪ್ರಾಚೀನರು ಎಷ್ಟು ಪ್ರೀತಿ ಪ್ರಾಮಾಣಿಕರು ಅಂದ್ರೆ, ಹೊಸದಾಗಿ ಧಾನ್ಯ ಬಂತು, ಎರಡನೇ ಮುಂಗಾರು ಹಿಂಗಾರು ಬಂದ್ಕೊಳ್ಳಿ ಕಟಾವು ಮಾಡಿ ತೆಗೆದು ಬಡ ಬಡ ಅದೇನ್ ಮಾಡ್ತಿದ್ರು, ಹೋಮ ಮಾಡೋದು. ಹೋಮ ಮಾಡಿ ಭಗವಂತನಿಗೆ ಹೋಮ ಮಾಡಿ ಎಲ್ಲಾರು ಊಟಕ್ಕೆ ಹಾಕಿ ಆಮೇಲೆ ತಾವು ಬಳಸ್ಲಿಕ್ಕೆ ಶುರು ಮಾಡೋದು. ಹೀಗಿರ್ತಿದ್ರಿ ನಮ್ಮಲ್ಲಿ. ಹೋಮ ಮಾಡಿದಾಗ ಎಲ್ಲರಿಗೂ ಕರಿಬೇಕಾ? ಇಲ್ಲ, ಮತ್ತೆ ಕರಿಬೇಕು. ಕರೆದಾಗ ಆ ಧಾನ್ಯ ಉಪಯೋಗಿಸ್ಬೇಕು ಬೇಡ, ಉಪಯೋಗಿಸಿದ್ರು. ಅಂದ್ರೆ ಮೊದಲು ದೇವಬ್ರಾಹ್ಮಣರಿಗೆ ಹಾಕಿ ಆಮೇಲೆ ನಾವು ತಗೊಳ್ಳೋದು ಅಂತ ಇಟ್ಕೊಂಡಿದ್ರು. ಏನ್ ಪದ್ಧತಿ, ಎಂಥ ಮನೋಹರ ಇದೆಲ್ಲ. ನಾನು ಕೇಳಿದ್ರೆ ಆನಂದ ಆಗ್ತದೆ ನಮ್ಗೆ. ಮೊದಲು ತಂದದ್ದು ದೇವಬ್ರಾಹ್ಮಣರು, ಆಮೇಲೆ ನಮ್ದಪ್ಪ, ನಮ್ದೇನ್ ಇದ್ದೇ ಇರ್ತದೆ, ದಿವಸ ಹೊಟ್ಟಿ ಹೊರೆಯೋ ಕಾರ್ಯಕ್ರಮ ಇದ್ದೇ ಇರ್ತದ ಅಂತ ಅವ್ರು. ಅದಕ್ಕೆ ಆಗ್ರಹಾಯಣ ಇಷ್ಟಿ. ಇನ್ನ ಅತಿಥಿ ವರ್ಜಿತಂಚ, ಅತಿಥಿ ಸತ್ಕಾರ ಮಾಡದೇ ಇದ್ರೆ, ಹೇಳಿದ್ನಲ್ಲೀಗ ಅತಿಥಿ ಸತ್ಕಾರ ಆಗಬೇಕು, ಮನೆಗೆ ಬರಬೇಕು. ವರ್ಜಿತಂ, ಅದು ಮಾಡದೇ ಇದ್ರೆ. ಅಹುತಂ, ಅವೈಶ್ವದೇವಂ, ಹೋಮಿಸದೇ ಇದ್ದದ್ದು, ವೈಶ್ವದೇವ ಮಾಡದೇ ಇದ್ದದ್ದು. ಅಥವಾ ಅವಿಧಿನಾಹುತಂ, ಮಂತ್ರ ಎಕಡೋ ಹೋಮ ಎಕಡೋ. ಅವ ಪುರೋಹಿತ, ಅವ್ ಸರ್ದಿ 2ನೇ ಕಡೆ ಹೋಮಕ್ಕೆ ಹೋಗ್ಬೇಕಾಗಿರ್ತ. ಅವಂಗ 3 ಒಪ್ಕೊಂಡಿರ್ತಾನ್ರಿ ಒಂದ್ ದಿವ್ಸಕ್ಕೆ ಹೋಮಂಗ. ಅವ 7ರಿಂದ 8, 1 8ರಿಂದ 9, 9ರಿಂದ 10 ಕ್ಲಾಸ್ ಹೇಳಂಗಿಲ್ರಿ ಹಂಗ. ಮಾಸ್ತರ್ಸ್ ಹಂಗ ಒಪ್ಕೊಂಡಿರ್ತಾನ ಅವ. ಪಾಠ ಪಠ 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 ಸ್ವಾಹ 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 ಅಂತ. ಈ ಹೂ ಸ್ವಾಹ ಹೂ ಸ್ವಾಹ ಅಂದ್ರೆ ಆಹುತಿ ಎಲ್ಲಿ ಹಾಕ್ಬೇಕವ? ಆಚಾರ ಮೇಲೆ ಹಾಕ್ಬೇಕಷ್ಟ. ಇವನ್ನ ಅವಿಧಿನಾಹುತಂ, ಅದಕ್ಕ ವಿಧಿವತ್ತಾಗಿ ಮಾಡ್ಬೇಕು. ಅಂದ್ರೆ ಸ್ವಾಹ ಅಂದಾಗಲೇನೆ ಆಹುತಿ ಹಾಕಬೇಕು, ಯಾವಾಗ ಹಾಕ್ಬಾರ್ದು. ತುತ್ತು ಬಾಯಿ ತೆಗೆದಾಗ ಇಟ್ಕೋತಾರೋ, ಬಾಯಿ ತೆಗೋಕ್ಕಿಂತ ಮೊದಲು ಇಟ್ಕೋತಾರೋ ಹೇಳ್ರಿ ನೋಡಂತ. ಬಾಯಿ ತೆಗ ಎಲ್ಲಿ ಹೋಗ್ಬೇಕು? ಇಲ್ಲಿ ಹೋಗ ಏನಲ್ರ, ಬಾಯಿ ತೆಗೆದಾಗ ಇಟ್ಕೊಂಡ್ರೆ ಒಳಗೆ ಹೋಗ್ತದ. ಸ್ವಾಹ ಅಂದಾಗ ಬಾಯಿ ತೆಗಿತದ, ಹಾಕ್ಬೇಕು. ಅದರಿಂದ ನೋಡ್ರಿ, ಯಸ್ಯಾಗ್ನಿಹೋತ್ರಂ ಅದರ್ಶಂ ಅಪೌರ್ಣಮಾಸಂ ಅನಾಗ್ರಯಣಂ ಅತಿಥಿವರ್ಜಿತಂಚ ಅಹುತಂ, ಹೋಮಿಸದೇ ಇದ್ದದ್ದು ಅಂದ್ರೆ ಆಹುತಿ ತಂದಿಟ್ಟಿರ್ತಾರೆ, ಹಾಕಂಗೆ ಇಲ್ಲ, ಮರ್ತ ಹೋಗ್ಬಿಟ್ಟಿರ್ತದೆ. ಅಯ್ಯ ಇದೊಂದು ಉಳಿತ್ ನೋಡಂತ ಹೇಳಿ. ಅವೈಶ್ವದೇವಂ, ವೈಶ್ವದೇವ ಮಾಡದೇ ಇದ್ದರೆ ಬಹಳ ಮಹತ್ವದ. ಮತ್ತ ಅಂದ್ರ ಮನ್ಯಾಗ ವೈಷ್ಣದೇವ ಮಾಡದೇ ಇದ್ರಲ್ಲ, ಹೋಮಕ್ಕೂ ವೈಷ್ಣದೇವ ಬೇಕು. ಹೋಮಕ್ಕಷ್ಟ ಅಲ್ಲ, ಶ್ರಾದ್ದಕ್ಕೆ ವೈಶ್ವದೇವ ಬೇಕ್ರಿ. ವೈಶ್ವದೇವ ಮಾಡದೇ ಇದ್ದ ಅನ್ನವನ್ನ ಪಿಂಡ ಕಟ್ಲಿಕ್ಕೆ ಬರಂಗಿಲ್ಲ. ವೈಶ್ವದೇವ ಮಾಡಿದ್ದ ಪಿಂಡ ಕಟ್ಟಬೇಕು. ಮಠಕ್ಕೆ ಹೋಗಿ ಮಾಡಿದ್ರೆ ಅಂದ್ರೆ ಅಷ್ಟ ಕಥೆ ಅಂತ ಅರ್ಥ. ಅವ ಅಡಿಗೆ ಮಾಡಿ ಇಳಿಸ್ತಾನೆ, ಫ್ರೆಶ್ ಅನ್ನ, ಬಿಸಿ 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 ಅನ್ನ ಇಳಿಸ್ತಾನೆ, ಬ್ಯಾಂಡ್ಯಾಗ ತುಂಬ ತಂದು ಇಡ್ತಾನೆ. ಇವ ಅದನ್ನ ತಗೊಂಡ್ ಪಿಂಡ ಕಟ್ತಾನ, ತಗೋ ಅಂತಾನ. ಏನ್ ಮಾಡ್ಬೇಕು ಅದನ್ನ ತಗೊಂಡ್ ತಲಿ? ಯಾರು ತಗೋಬೇಕದನ್ನ? ದೇವರು ತಗೊಳ್ಳೋದಿಲ್ಲ, ಯಾರು ತಗೊಳ್ಳೋದಿಲ್ಲ. ಮೊದಲು ನೈವೇದ್ಯ ಆಗ್ಬೇಕು, ವೈಶ್ವದೇವ ಆಗ್ಬೇಕು. ಆ ವೈಶ್ವದೇವ ಆದ ಮೇಲೆ ಉಳಿದ ಅನ್ನವನ್ನ ತೆಗೆದುಕೊಂಡು ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡಿದ್ರೆ ಪಿತೃಗಳು ತೃಪ್ತರಾಗ್ತಾರೆ. ಅವೈಶ್ವದೇವಂ ಹೇಳ್ಬೇಕು, ಮೊದಲೇ ಹೋಗಿ ಮಠಗಳಲ್ಲಿ ಹೇಳ್ಬೇಕು, ದಯಮಾಡಿ ನಾವು ಮಾಡ್ಲಿಕ್ಕತ್ತೀವಿ, ಸೊ ವೈಶ್ವದೇವ ಮಾಡಿದ ಅನ್ನ ಕೊನೆಗೆ ಕೂಡಿಸ್ರಿ ಅದ್ರೊಳಗ, ಅದರಿಂದ ಸಮಾಧಾನ ಆಗ್ತದ ಅಂತ ಹೇಳಿರ್ಬೇಕು. ಮತ್ತ ಅದಕ್ಕ ಸಿಟ್ಟಿಗಾತಾರ ಅವರು ಪಿತೃಗಳು. ಸುಸು ಸಿಟ್ಟಿಗಾತಾರ. ನಾವು ಪಿತೃಗಳು ಏನ್ರ ತಲೆ ಕೆಟ್ಟ ಅವ್ರಿಗೆ ಹೇಳಲಿಕ್ಕೆ? ನೀ ಸರಿ ಮಾಡ್ಲ ಸಿಟ್ಟಿಗಾತಾರ ಅಟ್ಟ ಅವರು. ಹೌದು, ದೇವ್ರ ಪೂಜಾಕ್ಕೊಂದು ಶ್ರಾದ್ದಕ್ಕೊಂದು, ದೇವ್ರ ಪೂಜೆ ಎಲ್ಲ ಮುಗಿಸಿ ಒಂದು ಪ್ರತ್ಯೇಕ ಅಭಿಷೇಕ ಆದ್ಕೊಂಡು ಒಂದು ಪ್ರತ್ಯೇಕ ತೀರ್ಥಕ್ಕೆ ಇಟ್ಕೊಂಡು ಅದನ್ನ ಶ್ರಾದ್ದಕ್ಕೆ ಉಪಯೋಗಿಸ್ಬೇಕು. ಹೌದು ಹೌದು ಹೌದು, ಮನೆಯಿಂದ ತಗೊಂಡು ಹೋಗ್ಬೇಕ್ರಿ.
ಚಪ್ಪಲಿ ಹಾಕೊಂಡು ಹೋಗೋದಲ್ಲ ಮನೆಯಿಂದ, ತೀರ್ಥ ಹೇಳ್ಕೊಂಡು ಹೋಗ್ ಮನೆಯಿಂದ. ಆ ಸಪ್ತಮಾಂತಸ್ಯ ಲೋಕಾನ್ ಹಿನಸ್ತಿ. ಏನ್ರಿ ಚಂದ ಬೂಟು ಸೂಟು ಹಾಕೊಂಡು ಚಪ್ಪಲಿ ಹಾಕೊಂಡು ಹಿಂಗ್ ಹೋಗಿರ್ತಾನ ಶ್ರಾದ್ದಕ್ಕೆ ಹೊಂಟಿಯೋ ಎಲ್ಲರ ಎದಕ್ಕರ ಹೊಂಟಿಯೋ ಮತ್ತೆ ಕೆಲವ್ರು ಹೋದಾಗ ಪಿಂಡ್ರಲ್ ಅಂತ ಕರಿತಿರ್ತಾರ ನೋಡ್ರಿ, ಎದಕ್ ಹೊಂಟಿರ್ತಾರ ಅವ್ರು. ಹಂಗ ಹೋಗ್ಬಾರದು ಹುಚ್ಚುಗಳು ಇದು. ಹೋಗ್ಲಿ ಇಲ್ಲೋ ನಮ್ಮ ಮನ್ಯಾಗ ಅನಾನುಕೂಲ ಇಲ್ಲ, ಮಾಡ್ತೀವಿ, ಮಾಡ್ರಿ ಸಂತೋಷದ, ಮಾಡ್ತೀರಿ ಸಂತೋಷದ, ಅದು ಸರಿಯಾಗಿ ಮಾಡ್ರಿ. ಅದಕ್ಕ ಆಯ್ತಾ, ಆ ಸಪ್ತಮಾಂತಸ್ಯ ಲೋಕಾನ್ ಹಿನಸ್ತಿ. ನೋಡ್ರಿ, ಅಶುದ್ಧವಾಗಿ ಮಾಡಿದ ಕರ್ಮ 7 ಲೋಕಗಳಿಂದ ಕೆಳಗೆ ಬೀಳಿಸ್ತದಂತ ನಮ್ಮನ್ನು. ಅಂದ್ರೆ ಶುದ್ಧವಾಗಿ ಮಾಡಿದ ಕರ್ಮವು ನಮಗೆ 7 ಲೋಕಕ್ಕೆ ಮೇಲೇರಿಸ್ತಿತ್ತು, 7 ಲೋಕದಲ್ಲಿ ಎಲ್ಲೋ ಒಂದ್ ಕಡೆ ಕೂಡಿಸ್ತಿತ್ತು. ಆ 7 ಲೋಕದಿಂದಲೂ ಕೆಳಗೆ ಬೀಳಿಸ್ತದ. ಅಕಸ್ಮಾತ್ ಜನ್ಮಾಂತರದ ಸತ್ಕರ್ಮದಿಂದ ಸಿಗುತ್ತಿದ್ರೆ ಅದು ಕೂಡ ಕೃಷ್ಣಾರ್ಪಣ ಅಂತ. ಅರ್ಥ ಆಯ್ತಾ? ಉತ್ತಮ ಲೋಕಗಳೇನಾಗಬೇಕಾಗಿತ್ತು ಅವೆಲ್ಲವೂ ಹೋಗ್ಬಿಡ್ತದ. ಆಮೇಲೆ ಪಾಠ ಆದ್ಮೇಲೆ ಈಗ ಎಲ್ಲಾನು ಕೇಳಬಾರ್ದು ಒಮ್ಮೆ. ಆಮೇಲೆ ಈಗ 4ನೇ ಮಂತ್ರದಲ್ಲಿ ನೋಡ್ರಿ, ಅದು ನಾಲ್ಗಿ ಚಾಚಿರ್ತದ ಅಂತದ ಅಲ್ಲ, 7 ನಾಲ್ಗೆ ಬಂತದ ಅಗ್ನಿಗೆ. 7 ನಾಲ್ಗಿ ಹೆಸರು ಹೇಳ್ತಾರೆ, ನೋಡ್ಕೊಳ್ರಿ ಎಷ್ಟ್ ಚಂದದ. ಕಾಲಿ ಕರಾಲಿ ಚ ಮನೋಜವಾಚ ಸುಲೋಗಿತ ಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತ ಜಿಹ್ವಾಹ. ಒಂದೊಂದ ಹೇಳ್ತೀನಿ, ಕಾಮ ಹಾಕೊಳ್ರಿ. ಕಾಲಿ 1 ನಾಲ್ಗಿ, ಕರಾಲಿ 2ನೇ ನಾಲ್ಗಿ, ಮನೋಜವ 3ನೇ ನಾಲ್ಗಿ, ಸುಲೋಹಿತ 4ನೇ ನಾಲ್ಗಿ, ಸುಧೂಮ್ರ ವರ್ಣ ಅಲ್ಲಿ ಯಾಚ ಬಿಡ್ಬೇಕಾ ಅವು ಸಂಬಂಧ ಇಲ್ಲ. ಮತ್ತೆ ಸುಧೂಮ್ರ ವರ್ಣ ಅದ 5ನೇ ನಾಲ್ಗಿ, ಸ್ಫುಲಿಂಗಿನಿ 6ನೇ ನಾಲ್ಗಿ, ವಿಶ್ವರುಚಿ ಚ ದೇವಿ, ಚ ಬಿಡ್ರಿ, ವಿಶ್ವರುಚಿ ದೇವಿ ಅದು 7ನೇ ನಾಲ್ಗಿ. ವಿಶ್ವರುಚಿ 1 ದೇವಿ 1 ಮಾಡ್ಕೋಬೇಡ್ರಿ, ವಿಶ್ವರುಚಿ ದೇವಿ ಅಂತ 1 ನಾಲ್ಗಿ. ಆಯ್ತೇನ್ರಿ? ಬರ್ಕೊಂಡ್ರ 7 ನಾಲಿಗೆಗಳನ್ನ ಸರಿಯಾಗಿ. ಅಂದ್ರ ಅಗ್ನಿಯು ಏನಾಗಿರ್ತ? 7 ನಾಲ್ಗೆ ಇರ್ತದ, ತೆಗೆದಿರ್ತದ. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತ ಹಸ್ತಾಸೋ ಅಸ್ಯ. 7 ಕೈಗಳಂತವಕ್. ಅದೇ ನಾಲ್ಗಿನೇ ಕೈ ಅದಕ್ಕೆ. ತಾ ಇಸ್ಕೋತೀನಿ, ಹಿಂಗ್ ಇಸ್ಕೋತಿರ್ತಂತ. ಪಾ ತಗೋತೀನಿ ತಾರೋ ಅಂತ. ಸಪ್ತ ಹಸ್ತಾಸೋ ಅಸ್ಯ. ಈಗ ಕಾಲಿ ಕರಾಲಿ ಚ ಮನೋಜವ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೀಲಾಯಮಾನ ಇತಿ ಸಪ್ತ ಜಿಹ್ವಾಹ ಅಂತಿದೆಯಲ್ಲ, ಆ ಒಂದೊಂದು ನಾಲಿಗೆಗೂ ಒಂದೊಂದು ಬಣ್ಣ ಇರ್ತದಂತ್ರಿ. ನಮಗೆಲ್ಲಾನು ಕೆಂಪ ಕಾಣಿಸ್ತಿರ್ತಾವ. ಬರ್ಕೊಳ್ರಿ, ಕಾಲಿ ಅಂದ್ರ ಕಪ್ಪಾದ ಬಣ್ಣ. ಆ ಅಗ್ನಿ ನಾಲಿಗೆ ಒಳಗ ಕಪ್ಪು ನಾಲಿಗೆನೂ ಅದ ಅಂತ ನಮ್ಗೆ ಕಾಣಿಸಂಗಿಲ್ರಿ. ಅದು ಕಾಣಿಸಂಗಿಲ್ಲ ಅಂದ್ರೆ ಲಕ್ಷ್ಯ ಕೊಟ್ಟಿರಂಗಿಲ್ಲ ಅಂತ ಅರ್ಥ ಅದಕ್ಕ. ಕಾಲಿ. ಇನ್ನ ಕರಾಲಿ ಅಂದ್ರೆ ಕೆಂಪು, ಕೆಂಪು. ಮನೋಜವ ಅಂದ್ರೆ ಬೆಳ್ಳಗಂದು, ಬೆಳ್ಳಗಂದು, ಬೆಳ್ಳಗ ಬೆಳ್ಳಗ. ಮನೋಜವ ಅನ್ನೋ ಶಬ್ದಕ್ಕೆ ಬೆಳ್ಳಗ. ಸುಲೋಹಿತ ಅಂದ್ರ ಅತೀ ಕೆಂಪಾದದ್ದು, ಸುಲೋಹಿತ. ಕಾಲಿ ಕರಾಲಿ ಚ ಮನೋಜವ ಚ ಸುಲೋಹಿತ ಯಾಚ ಸುಧೂಮ್ರವರ್ಣ. ಸುಧೂಮ್ರವರ್ಣ ಅಂದ್ರೆ ಬಂಗಾರದ ಬಣ್ಣ ಅಥವಾ ಕನಕವರ್ಣ ನಡೀತದ. ಅದರೊಳಗೆ ಸ್ವಲ್ಪ ಕಾದ ಬಂಗಾರ, ಕಾಯ್ದೆ ಇದ್ದ ಬಂಗಾರ ಅಂತ ಇರ್ತಾವಲ್ಲ, ಹಂಗ ಸುಧೂಮ್ರವರ್ಣ. ಸ್ಫುಲಿಂಗಿನಿ, ಸ್ಫುಲಿಂಗಿನಿ ಎಂಬ ಶಬ್ದಕ್ಕೆ ಮತ್ತೆ ಬಂಗಾರ. ಅಂದ್ರ ಒಂದು ಕಾದ ಬಣ್ಣ, ಒಂದು ಕಾಯ್ದೆ ಇರೋ ಬಂಗಾರ. ಹಂಗ ಬಣ್ಣ ಇರ್ತದ ನೋಡ್ರಿ. ಬಂಗಾರ ಕಾಯಿಸಿದಾಗ ಬೇರೆ ಬಣ್ಣ ಕಾಣಿಸ್ತದ, ಮತ್ತದು ನಿಗಿ 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 ಇದ್ದಾಗ ಬಂಗಾರದ ಬೇರೆ ಬಣ್ಣ ಇರ್ತದೆ, ಹೊರಗೆ ಬಂದಾಗ ಬೇರೆ ಬಣ್ಣ ಇರ್ತದೆ. ಅವೆರಡು, ಒಂದು ಸುಧೂಮ್ರ ವರ್ಣ, ಒಂದು ಸ್ಫುಲಿಂಗಿನಿ. ವಿಶ್ವರುಚಿ ಚ ದೇವಿ ಅಂದ್ರೆ ಬಹುರೂಪ, ಎಲ್ಲಾ ಬಣ್ಣಗಳನ್ನು ತೋರಿಸ್ತಿರ್ತದಂಥದ್ದು. ಹಿಂಗ ಒಂದು ಕಪ್ಪು, ಒಂದು ಕೆಂಪು, ಒಂದು ಬಿಳಿ, ಒಂದು ಅತಿ ಕೆಂಪು, ಒಂದು ಕಾಯ್ದ ಬಂಗಾರ, ಒಂದು ಆರಿದ ಬಂಗಾರದ ಬಣ್ಣ, ಒಂದು ಎಲ್ಲ ರೂಪ ಉಳ್ಳಂತಹ 7 ನಾಲಿಗೆಗಳು ಹಿಂಗ ಚಾಚಿರ್ತದ. ಅದ್ರೊಳಗೆ ಹಿಂಗ ಆಹುತಿ ಹಾಕ್ಬೇಕು. ಅಷ್ಟು ಸಂತೋಷದಿಂದ ಅಗ್ನಿ ತಗೊಂಡು ತಾಪ ಅಂತ ಹೇಳಿ ಒಯ್ದು ಮುಟ್ಟಿಸ್ತಾನಂತ. ಆನ್ ಡ್ಯೂಟಿ, ಆನ್ ಡ್ಯೂಟಿ ಅಲ್ಲ, ಆನ್ ಡ್ಯೂಟಿ. ಯದಾ ಲೇಲಾಯತೆ ಹ್ಯರ್ಚಿ 2ನೇ ಮಂತ್ರ. ಅಂದ್ರ ಶುದ್ಧವಾದ ಕರ್ಮ ಮಾಡುವುದು ಅಂದ್ರೆ ಏನು ಅಂತಂದ್ರ, ಯಾವಾಗ ಅಗ್ನಿಯು ಜಾಜ್ವಲ್ಯಮಾನವಾಗಿ ಇರ್ತದೋ ಆಗ ಆಹುತಿಯನ್ನ ಹಾಕಬೇಕು. ಮೊದಲಿಗೊಂದು ತುಪ್ಪದ ಆಹುತಿ, ಆಮೇಲೆ ಪ್ರಧಾನ ಆಹುತಿ, ಅನಂತರದಲ್ಲಿ ತುಪ್ಪದ ಆಹುತಿಯನ್ನು ಹಾಕಿ ಮುಗಿಸ್ಬೇಕು. ಯಾರು ಯಜ್ಞ ಮಾಡ್ತಾರೋ
ಅವರು ದರ್ಶಪೂರ್ಣ ಮಾಸ ಯಜ್ಞ ಮಾಡದೆ ಹೋದರೆ ಆ ಯಜ್ಞ ಸರಿಯಲ್ಲ. ಆಗ್ರಹಾಯಣ ಇಷ್ಟಿ ಮಾಡದೆ ಹೋದ್ರೆ ಸರಿಯಲ್ಲ. ಅತಿಥಿ ಭೋಜನ ಮಾಡಿಸದೆ ಇದ್ರೆ ಸರಿಯಲ್ಲ. ಹುತವಾಗದೆ ಹೋದ್ರೆ ಸರಿಯಲ್ಲ. ವೈಶ್ವರ್ಯ ಮಾಡದೇ ಇದ್ರೆ, ವಿಧಿವತ್ತಾಗಿ ಹೋಮಿಸದೆ ಹೋದರೆ ಅವನು ಏರಿದ ಲೋಕಗಳಿಂದ ಕೆಳಗೆ ಬೀಳುತ್ತಾನ. ಆ ನಾಲಿಗೆಗಳು ಯಾವುದು? ಕಾಲೀಕರಾಲೀಚ ಮನೋಜವಾಚ ಸುಲೋಹಿತಾಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೀಲಾಯಮಾನ ಇತಿ ಸಪ್ತಜಿಹ್ವಾಃ ಏಷು ಏತೇಷು ಯಶ್ಚರತೆ ಭ್ರಾಜಮಾನೇಷು ಯಥಾ ಕಾಲಂ ಚಾಹುತಯೋ ಹ್ಯಾದದಾಯನ್. ಏತೇಷು ಈ 7 ಜಿಹ್ವೆಗಳಲ್ಲಿ, ನಾಲಿಗೆಗಳಲ್ಲಿ 5ನೇ ಮಂತ್ರ ಹೇಳಿಕತ್ತೀನಿ, ಮುಂದೆ ನೋಡ್ಕೊಳ್ರಿ. ಏತೇಷು ಭ್ರಾಜಮಾನೇಷು ಫಳ 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 ಅಂತ ಹೊಳೆಯುವಂತಹ ಇವುಗಳಲ್ಲಿ ಯಥಾಕಾಲಂಚ ಆಹುತಯ ಆದದಾಯನ್ ಯಶ್ಚರತೆ, ಸರಿಯಾದ ಕಾಲದಲ್ಲಿ ಸರಿಯಾದ ಮಂತ್ರವನ್ನು ಹೇಳಿದಾಗ ಆಹುತಿಯನ್ನು ಕೊಡ್ತಾ ಇರ್ತಾರಲ್ಲ, ತಂ ನಯಂತಿ ಏತಾಹ ಸೂರ್ಯಸ್ಯ ರಶ್ಮಯ. ಅಂಥ ಯಜ್ಞವನ್ನ ಮಾಡಿ ಮುಗಿಸಿದ ವ್ಯಕ್ತಿ ಕೊನೇ ದೇಹ ಬಂತವನಿಗೆ, ಹೊರಟು ನಿಂತ ಅಂತ ಇಟ್ಕೊಳ್ರಿ. ದೇಹದಿಂದ ಹೊರ ಹೋಗುವಾಗ ದೇಹದಲ್ಲೂ ಇರುವಂತಹ ಸೂರ್ಯಸ್ಯ ರಶ್ಮಯ, ಸೂರ್ಯನ ರಶ್ಮಿಗಳು, ತಂ ನಯಂತಿ ಏತಾಹ ಸೂರ್ಯಸ್ಯ ರಶ್ಮಯ ಯತ್ರ ದೇವಾನಾಂ ಪತಿ ಅಧಿರೇಕ ಅಧಿವಾಸ. ಎಲ್ಲಿ ದೇವಾನಾಂ ಪತಿ, ದೇವಾನಾಂ ಪತಿರಧಿವಾಸ, ಎಲ್ಲಿ ಭಗವಂತನಿದ್ದಾನೋ ಅಲ್ಲಿಗೆ ನಮ್ಮಲ್ಲಿರುವಂತಹ ಸೂರ್ಯನ ರಶ್ಮಿಗಳು ಹೊರಗೆ ಕರ್ಕೊಂಡು ಬಂದು ಬರ್ರಿ ಬರ್ರಿ ಅಂತ ಹೇಳ್ತಾರಂತ. ಮುಂದಿನ ಮಂತ್ರ 6ನೇ ಮಂತ್ರ. ಏಹೇಹಿ ಇತಿ ತಂ ಆಹುತಯಸ್ಸು ವರ್ಚಸಃ ಸೂರ್ಯಸ್ಯ ರಶ್ಮಿಭಿರ್ ಯಜಮಾನಂ ವಹಂತಿ. ಏಹಿ ಏಹಿ ಬನ್ರಿ ಬನ್ರಿ ಅಂತ ಆ ಯಜ್ಞ ಮಾಡಿದವನನ್ನ ಆಹುತಯ ಸುವರ್ಚಸಃ, ಒಳ್ಳೆ ಆಹುತಿಗಳನ್ನು ಹಾಕಿದವರು ಇರ್ತೀರಲ್ಲ, ಅವರು ಆಹುತಿಗಳ ಅಭಿಮಾನಿ ದೇವತೆಗಳು ಸೂರ್ಯನ ಕಿರಣಗಳಿಂದ ಯಜಮಾನನ್ನ ಕರಿತಾ ಹೋಗ್ತಾರಂತ. ನೋಡ್ರಿ, ಸತ್ಕರ್ಮವನ್ನ ಮಾಡಿದ ವ್ಯಕ್ತಿ ತೀರಿಕೊಂಡ ಮೇಲೆ ಸೂರ್ಯ ಕಿರಣಾಂತರ್ಗತರಾದ ಈ ಏನು ದೇವತೆಗಳಿದ್ದಾರೋ ಆ ಸೂರ್ಯನ ಕಿರಣಗಳ ಮೂಲಕ ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರಂತ. ಏಹಿ ಏಹಿ ಬರ್ರಿ ಬರ್ರಿ ಅಂತ ತಿಳಿದುಕೊಂಡು ಹೇಳಿ. ಪ್ರಿಯಾಂ ವಾಚಂ ಅಭಿವದಂತ್ಯೋ ಅರ್ಚಯಂತಹ, ಒಳ್ಳೆ ಮಾತಾಡ್ತಾರಂತೆ. ಪುಣ್ಯ ಮಾಡಿದ್ದೀರಪ್ಪ, ನೀವೆಲ್ಲ ಪುಣ್ಯ ಮಾಡಿರೋ, ಬರ್ರಿ 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 ಅಂತ ಹೇಳಿ ಪುಣ್ಯ ಮಾಡಿದ್ದೀರಿ ಅಂತ ಹೇಳ್ತಾ ಕರ್ಕೊಂಡು ಹೋಗಿ ಏನಂತಾರ? ಏಷವಃ ಪುಣ್ಯೋ ಸುಕೃತೋ ಸುಕೃತೋ ಬ್ರಹ್ಮಲೋಕಃ. ಇದೇ ನೀವು ಮಾಡಿದ ಸತ್ಕರ್ಮಗಳ ಫಲವೇನು ಅಂದ್ರೆ ಈ ಬ್ರಹ್ಮಲೋಕ, ಪರಮಾತ್ಮನ ಲೋಕ, ಇದು ನಿಮ್ಮ ಪುಣ್ಯದ ಫಲ ಅಂತ ಹೇಳ್ತಾರ. ಇಲ್ಲಿಗೆ 6ನೇ ಮಂತ್ರ ಮುಕ್ತಾಯವಾಯಿತು. 6 ಮಂತ್ರಗಳಲ್ಲಿ ಒಂದು ಸತ್ಕರ್ಮವನ್ನ ಮಾಡುವುದು ಏನು ಅಂತನ್ನುವುದನ್ನ ವೇದ ತಿಳಿಸಿತು. ಶ್ರೀಮದಾಚಾರ್ಯರಲ್ಲ, ವೇದ ತಿಳಿಸಿತು. ಇದಕ್ಕೆ ವ್ಯಾಖ್ಯಾನ ರೂಪವಾಗಿ ಮತ್ತೆ ಪೇಜ್ ತಿರುಗಿಸ್ರಿ, ಈಗ ಅರ್ಥ ಆಗ್ತದೆ ಏನಂತ ತಿಳಿದುಕೊಂಡು. 63ನೇ ಪೇಜಿನಲ್ಲಿ ಏನದ ಅಂದ್ರೆ ಸುಕೃತ ಅಂತದ 6ನೇ ಮಂತ್ರದಲ್ಲಿ ಕೊನೆಗೆ ಸುಕೃತ, ಚೆನ್ನಾಗಿ ಮಾಡಿದ ಕರ್ಮ ಅಂತ ಅನಿಸ್ತದ. ಏನ್ ಚೆನ್ನಾಗಿ ಮಾಡಿದ ಕರ್ಮ? ನಮ್ಗೆ ಅರ್ಥ ಆಗ್ಲಿಲ್ಲಲ್ಲ ಅಂತಂದ್ರೆ, ಚೆನ್ನಾಗಿ ಮಾಡಿದ ಕರ್ಮ ಅಂತ ಅನ್ನೋದು ನಿನಗೆ ಅರ್ಥ ಆಗಿಲ್ಲಪ್ಪ, ನಾ ಹೇಳ್ತೀನಿ ಕೇಳು. ಭಗವದ್ವಿಷಯ ಭಾಷ್ಯ ನೋಡ್ರಿ. ಭಗವದ್ವಿಷಯತ್ವೇನ ಕೃತಃ ಏಷವಃ ಪುಣ್ಯಃ ಸುಕೃತಃ. ಪರಮಾತ್ಮನ ವಿಷಯದಿಂದ ಮಾಡಿದ ಕರ್ಮ ಇದು ಸುಕೃತವಾಗ್ತದೆ, ಸತ್ಕರ್ಮವಾಗ್ತದೆ. ಸರಿ ಆಯ್ತಾ? ಏನಂತ ಹೇಳಿ? ಭಗವದ್ವಿಷಯತ್ವೇನ ಕೃತಃ ಸುಕೃತಃ. ಸು ಅಂದ್ರೆ ಪರಮಾತ್ಮ, ಸುಕೃತಃ ಅಂದ್ರೆ ಪರಮಾತ್ಮನ ವಿಷಯತ್ವೇನ ಕೃತವಾದದ್ದು ಅದು ಪುಣ್ಯ, ಪುಣ್ಯ ಪುಣ್ಯಪ್ರದ. ಸುಕೃತಃ ಬ್ರಹ್ಮಲೋಕಃ, ಬ್ರಹ್ಮಲೋಕಃ ಪರಬ್ರಹ್ಮಲೋಕಃ, ಭಗವಂತನ ಲೋಕಕ್ಕೆ ಹೋಗ್ತೀರಿ. ಇನ್ನೊಂದು ಸ್ವಲ್ಪ ಬಿಡಿಸ್ರಿ. ಭಗವದ್ವಿಷಯತ್ವೇನ ಮಾಡುವುದು ಅಂದ್ರೆ ಏನು? ನಂಬರ್ 1 ಶುದ್ಧ ಕರ್ಮ. ನಂಬರ್ 2 ಶುದ್ಧ ಕರ್ಮ ಅಂದ್ರೆ ಭಗವದ್ವಿಷಯಕವಾಗಿ ಮಾಡುವುದು. ಸರಿ. ನಂಬರ್ 3 ಆ ಭಗವದ್ವಿಷಯಕ ಅಂದ್ರೆ ಏನು ಅಂತ ಬಿಡಿಸ್ಲಿಕ್ಕೆ ಹೊರಟಾರಿ. ವ್ಯಾಸ ಸ್ಮೃತಿಯ ವಾಕ್ಯವನ್ನು ಹಿಡಿದು ಆಚಾರ್ಯ ಹೇಳ್ತಾರೆ, ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿತಿ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ಜ್ಞಾನಪೂರ್ವಂ ನಿಷ್ಕಾಮಂ, ಮೊದಲನೆಯದ್ದು ನಿಷ್ಕಾಮಂ ಜ್ಞಾನಪೂರ್ವಂ ಕೃತಂ ಕರ್ಮ ನಿವೃತ್ತಮಿತಿ ಚೋಚ್ಯತೆ. ಈ ಶುದ್ಧ ಕರ್ಮಕ್ಕೆ ಇನ್ನೊಂದು ಹೆಸರದ ನಿವೃತ್ತ ಕರ್ಮ ಅಂತ ಹೆಸರದ ಅಂತ ಬರ್ದಿಟ್ಕೊಳ್ರಿ. ಶುದ್ಧ ಕರ್ಮ ಅಂದ್ರು ನಿವೃತ್ತ ಕರ್ಮ ಅಂದ್ರು ಒಂದೇ ಅರ್ಥ. ಏನು ನಿವೃತ್ತ ಕರ್ಮ? ಅಲ್ರಿ ಮತ್ತೇನು ಸಕಾಮ ನಿಷ್ಕಾಮ ಅಂತ ಇಷ್ಟ ಕೇಳಿದ್ವಿ, ಈ ನಿವೃತ್ತ ಕರ್ಮ ಅಂತಂದೇನೋ ಹೊಸಾದ್ ಬಂತಲ್ಲ ಅಂದ್ರ ಬರ್ತದ. ಆ ನಿಷ್ಕಾಮ ಸಕಾಮ
ಆಮೇಲೆ ವಿಚಾರ ಮಾಡೋಣಂತ, ನಿವೃತ್ತ ಮೊದಲು ಮಾಡೋಣ ಅಂತ. ಅಥವಾ ನಿಷ್ಕಾಮಕ್ಕೂ ನಿವೃತ್ತಕ್ಕೂ ವ್ಯತ್ಯಾಸ ಏನದ ಅಂತ ತಿಳಿಸೋಣ ಅಂತ. ನಿಷ್ಕಾಮ ಅಂದ್ರೆ ಫಲದ ಅಪೇಕ್ಷೆ ಇಲ್ಲದ ಮಾಡಿದ ಕರ್ಮ ನಿಷ್ಕಾಮ. ನಿವೃತ್ತ ಅಂದ್ರೆ ಫಲಾಪೇಕ್ಷೆ ಇಲ್ಲದರ ಜೊತೆಗೆ ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ. ಅದಿಲ್ಲ ಅಲ್ಲಿ ಹಿಂದೆ ನಿಷ್ಕಾಮದಲ್ಲಿ ಅದಿಲ್ಲ. ಒಂದು ಅನಾಥಾಶ್ರಮಕ್ಕೊಬ್ಬ ಅಂತ ಇಟ್ಕೊಳ್ರಿ. ಅನಾಥಾಶ್ರಮಕ್ಕೊಬ್ಬ ವೃದ್ಧಾಶ್ರಮಕ್ಕೊಬ್ಬ ಆ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ 1,00,000 ರೂಪಾಯಿಯನ್ನ ಡೊನೇಟ್ ಮಾಡಿದ. ಕೈ ಮುಗಿದು ಬಂದ್ಬಿಟ್ಟ. ಹೆಸರು ಹೇಳಲಿಲ್ಲ, ನನ್ನ ಹೆಸರು ಹೇಳ್ಬೇಕು ಅಂತಿಲ್ಲ, ಬೋರ್ಡ್ ಮೇಲೆ ಹಾಕ್ಬೇಕು ಅಂತಿಲ್ಲ, ಕೊಟ್ಟಿನಿ ಅಂತಿಲ್ಲ, ತಗೊಳ್ರಿ ಅಂತ 1,00,000 ರೂಪಾಯಿ ಕೊಟ್ಟ. ಅವ ಯಾರು ಅಂತ ಹೇಳಿಲ್ಲ, ಎಲ್ಲಿಂದ ಬಂದ ಅಂತ ಹೇಳಿ ಹೊರಟೋಗ್ಬಿಟ್ಟ. ಅವ ಮಾಡಿದ ಕರ್ಮ ನಿಷ್ಕಾಮ ಕರ್ಮ ಅಷ್ಟೇ. ಯಾಕಂದ್ರೆ ಏನು ಅಪೇಕ್ಷೆ ಇಲ್ಲ ಅವನಿಗೆ. ಆದರೆ ಆ ಕರ್ಮದಲ್ಲಿ ಜ್ಞಾನಪೂರ್ವಕತ್ವ ಇಲ್ಲ, ಜ್ಞಾನ ಇಲ್ಲ. ಏನ್ ಜ್ಞಾನ ಇಲ್ಲ? ಆ ಯಾವ ಜ್ಞಾನ ಸೇರಿದಾಗ ನಿಷ್ಕಾಮವಾಗಿ ಮಾಡಿದ ಕರ್ಮವೇ ನಿವೃತ್ತ ಕರ್ಮ ಅಂತ ಕರೆಸಿಕೊಳ್ತದೆ. ಅದು ಯಾವ ಜ್ಞಾನ ಇಲ್ಲ ಅಂತ ಕೇಳಿದ್ರೆ ಭಗವದ್ ವಿಷಯತ್ವೇನ. ಸ್ವಲ್ಪ ವಿವರಣೆ ಮಾಡಬೇಕು, ಮಾಡ್ತೀನಿ ನೋಡಿ. ಏನ್ ವಿವರಣೆ ಮಾಡ್ತೀನಿ ಅಂತಂದ್ರೆ ಹೆಂಗಿದೆ ನೋಡಿ. ಜ್ಞಾನಪೂರ್ವಕವಾಗಿ ಮಾಡುವ ಕರ್ಮ ಅಂದ್ರೆ ಏನು? ಯಾವ ಕರ್ಮವು ಜ್ಞಾನಪೂರ್ವಕ ಅಂತ ಅನಿಸಿಕೊಂಡದ್ದಕ್ಕ ನಿಷ್ಕಾಮ ಹೋಗಿ ನಿವೃತ್ತ ಅಂತ ಹೆಸರು ಕರೆಸ್ಕೊಳ್ತೇವೆ. ಯಾವ ವ್ಯಕ್ತಿ ಉಪನಯನ ಮಾಡಿಸಿಕೊಂಡು ಕೂಡಲೇ ಬ್ರಹ್ಮಚಾರಿ ಅಂತ ಅನಿಸಿಕೊಂಡು ಅವನೇ ಅವ ಬೇರೆ ಅಲ್ಲ, ಅವನ್ ಕೊಳ್ಳಾಗ ಒಂದ್ ಜನಿವಾರ ಬಿದ್ಕೊಳ್ಳಿ ಅವ್ನು ಬ್ರಹ್ಮಚಾರಿ ಅಂತ ಕರ್ಸ್ಕೊಳ್ಳಿ ಶುರು ಮಾಡಿದ್ನು. ಅದೇ ಕರ್ಮ ನಿಷ್ಕಾಮವಾಗಿ ಮಾಡಿದ್ದು ಜ್ಞಾನಪೂರ್ವಕ ಆದ ಕೂಡಲೇ ನಿವೃತ್ತ ಆಗ್ಬಿಡುತ್ತಂತ. ಏನದು ಯಾವುದು ಅಂತ ಕೇಳಿದ್ರೆ ಉಮರ್ಜಿ ಆಚಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ಕೆಲವು ಮಾತುಗಳನ್ನ ಹೇಳ್ತಾರೆ. ಅದನ್ನ ಹೇಳೋ ಪ್ರಯತ್ನ ಮಾಡ್ತೀನಿ. ಏನಂತ ಮೊದಲನೆಯದ್ದು ಹಿಂಗ್ ತಿಳ್ಕೊಬೇಕಂತ ನಾವು. ಏನ್ ತಿಳ್ಕೊಬೇಕು? ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಅಂದ್ರೆ ಇದೇನು ನಾನು ಕರ್ಮಗಳನ್ನ ಮಾಡ್ತಾ ಇದ್ದೀನಿ, ಯಜ್ಞವನ್ನು ಮೊದಲಾದನ್ನು, ಇದಕ್ಕೆ ಕರ್ತ ಭೋಕ್ತ ಪ್ರಭುವು ಭಗವಂತ. ಈ ಕರ್ಮ ಭೋಕ್ತ ಯಾರಾಗಿದ್ದಾನ? ಭಗವಂತನಾಗಿದ್ದಾನೆ. ಅರ್ಥ ಆಯ್ತಾ? ಕರ್ಮಗಳನ್ನು ಯಾರು ಸ್ವೀಕಾರ ಮಾಡ್ತಾನೆ? ಪರಮಾತ್ಮ ಸ್ವೀಕಾರ ಮಾಡ್ತಾನ. ಇದು ಯಾರಿಗೋ ಹೋಗೋದಲ್ಲ, ಯಾರಿಗೋ ಹೋಗೋದಲ್ಲ. ನಮಗೊಂದು ಇಚ್ಛಾ ಇರ್ತದೆ. ಏನಿರ್ತದ ಅಂದ್ರೆ ನಾವೊಂದು ದಾನ ಕೊಟ್ಟಿವಿ. ದಾನ ಕೊಟ್ಟಾಗ ಇದು ಯಾರಿಗೆ ಮುಟ್ಟಬೇಕು ಅಂದ್ರೆ ಅವ್ರಿಗೆ ಮುಟ್ಟಬೇಕ್ರಿ, ಯಾರ್ಯಾರು ತಗೋಬಾರ್ದ ಇರ್ತದೋ ಇಲ್ಲೋ ನಮಗೆ ಇಚ್ಛಾ. ಅದು ಹಂಗ ಒಂದು ಒಳ್ಳೆ ವಸ್ತು, ಈಗ ಒಂದು ಬಂಗಾರದ್ದೊಂದೇನೋ ಉಂಗುರನೋ ಚೈನೋ ಮಾಡಿಸಿದ್ವಿ, ಸ್ವಾಮಿಗಳಿಗೆ ಕೊಟ್ವಿ. ಎದಕ್ ಕೊಟ್ವಿ? ದೇವರಿಗೆ ಮುಟ್ಟಬೇಕು ಅಂತದ. ನಮಗೆ ಯಾರೋ ತಗೋಬಾರ್ದು, ನಮ್ಗೆ ಯಾರ ಕೈಯಾಗ ಮುಟ್ಟಬಾರ್ದು, ಸ್ವಾಮಿಗಳ ಕೈ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು ಅಂತ. ಹಾಗಾದ್ರೆ ನಾನು ಮಾಡಿದ ಕರ್ಮವನ್ನು ಮಧ್ಯದಲ್ಲಿ ಯಾರ್ಯಾರೋ ತಗೊಳ್ತಾರೆ ಅಂತ ಭಾವಿಸಬೇಡ್ರಿ. ಅದನ್ನ ಭಗವಂತನೇ ಸ್ವೀಕಾರ ಮಾಡ್ತಾನೆ. ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ. ಏನಾಗ್ತದ್ರಿ? ಬ್ಯಾರೆಯವ್ರು ಯಾರೋ ತಗೊಂಡ್ಬಿಟ್ರೆ ಮನಸ್ಸಿಗೆ ಖೇದ ಆಗ್ತದ್ರಿ. ನಮ್ಗೇನಾಗ್ತದ, ನಾವು ಒಂದಿಷ್ಟು ಕೊಟ್ಟಿದ್ವಿ, ಆಚಾರಕಾಯಿ ಕೊಟ್ವಿ, ಆಚಾರದ ಉಪಯೋಗ ಸರ್ ಅಂತಕೊಂಡ್ರೆ ಯಾರೋ ತಗೊಂಡ್ಬಿಟ್ರಲ್ರಿ, ಯಾರೋ ಕೊಟ್ಬಿಟ್ರಲ್ಲ ಅವರು ಅಂದ್ಬಿಟ್ರೆ ಅದಕ್ಕೆ ಹೇಳ್ತಿರ್ತಾವ ನೋಡ್ರಿ, ಆಚಾರ ನಾವು ಕೊಟ್ಟದ ಹೋತ್ರ ನೀವ ಉಟ್ಕೋಬೇಕು, ನೀವ ಉಟ್ಕೋಬೇಕು. ಹಂಗ ನಾವು ಮಾಡಿದ ಕರ್ಮವು ಭಗವಂತನಿಗೆ ತಲುಪುತ್ತದೆ ಅಂತ ಮೊದಲು ಫಸ್ಟ್ ಇದು ದೃಢ ವಿಶ್ವಾಸ. ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ. ಹಂಗಾದ್ರೆ ನಾನು ಕರ್ಮ ಮಾಡ್ಲಿಕ್ಕೆ ಇದು ಭಗವಂತನಿಗೆ ತಲುಪ್ತದ ಅಂತಂದು ಕೂತ್ರಾಗಂಗಿಲ್ಲ. ಸಮರ್ಪಣೆ ಮಾಡಬೇಕು. ದೇವರೇ ಇದು ನಿನಗೆ ಅರ್ಪಿತ ಅನ್ನಬೇಕು. ಅರ್ಪಣೆ ಮಾಡೋದು ಅಂದ್ರೆ ನೀರ್ ಬಿಡೋದು ಅಂತ ಅರ್ಥ ಅಲ್ಲ. ಮತ್ತೇನು? ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ಅಂದ್ರೆ ಏನು? ಮತ್ ವಿವರಣೆ ಅದಕ್ಕೆ. ಅಲ್ರಿ ಅಂದ್ರೆ ಅಂತ ಹೇಳ್ಕೊತ ಹೊಂಟ್ಬಿಟ್ರಲ್ಲ ಅಂತಕೊಂಡಂದ್ರ ನಾ ಮಾಡಿಲ್ಲ, ನಾ ಮಾಡಿ 3 ತಾಸು ಮೂಗ್ ಹಿಡ್ಕೊಂಡು ಕೂತ್ಕೊಂಡ್ ನಾ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಮಾಡೀನಿ. ಎಷ್ಟು ವ್ಯತ್ಯಾಸದ ಇದಕ್ಕ? ಮಾಡಿಲ್ಲ ಮಾಡೀನಿ ಅಂದ್ರ ಈ ಕರ್ಮಕ್ಕೆ ನಾನೂ ಕರ್ತ ಹೌದು, ಭಗವಂತನೂ ಕರ್ತ ಹೌದು. ಆದರೆ ಭಗವಂತನು ಸ್ವತಂತ್ರನಾದ ಕರ್ತೃ, ನಾನು ಪರತಂತ್ರನಾದ ಕರ್ತೃ. ಹೆಂಗ ಅನುಸಂಧಾನ ಇರಬೇಕು ನಾವು ಕರ್ಮ ಮಾಡಿದಾಗ? ಈ ಕರ್ಮವನ್ನು ಸ್ವತಂತ್ರವಾಗಿ ಭಗವಂತನೇ ಮಾಡಿಸಿದಾಗ ಅಸ್ವತಂತ್ರನಾದ ಕರ್ತೃ ನಾನು ಕರ್ಮವನ್ನ ಮಾಡುತ್ತಿದ್ದೇನೆ. ಈ ಕರ್ಮವು ಭಗವಂತನ ಪೂಜೆಯಾಗಲಿ, ಇದು ಭಗವಂತನಿಗೆ ಸಮರ್ಪಿತವಾಗಲಿ, ಭಗವಂತನಿಗೇ ಮುಟ್ಟುತ್ತದೆ ಎಂಬ ಅನುಸಂಧಾನ ಮಾಡಿದರೆ ಭಗವದ್ ವಿಷಯತ್ವೇನ ಕೃತಃ.
ಮತ್ತೆ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ನಿಹಚೋಚ್ಯತೆ, ಇದು ಜ್ಞಾನಪೂರ್ವಕತ್ವ ಬಂತು. ಇಲ್ಲಿ ಅನ್ಯ ಫಲಾಪೇಕ್ಷೆ ಇಲ್ವೇ ಇಲ್ಲ ನಮಗೆ. ಮಾಡಿದಲ್ಲ, ಅವ ತಗೊಂಡಲ್ಲ, ಅವನ್ ಸಂತೋಷ ಆತಿಲ್ಲೋ ಸಾಕು, ಅವನ್ ಸಂತೋಷ ಆತಿಲ್ಲೋ ಸಾಕು, ಪೇಪರ್ನೇ ಬರ್ಬೇಕಾಗಿಲ್ಲ, ಯಾರೋ ಬೆನ್ ಚಪ್ಪರ್ಸ್ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ, ನನಗೇನ್ ಬೇಕಾಗಿಲ್ಲ, ದೇವ್ರ ಪ್ರೀತನ ಸಾಕು. ಇದಕ್ಕ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ನಿಹಚೋಚ್ಯತೆ ನಿವೃತ್ತಂ ಸೇವಮಾನಸ್ತು, ಅಂತಹ ನಿಷ್ಕಾಮ ಕರ್ಮವನ್ನ ಮಾಡಿದರೆ ಬ್ರಹ್ಮ ಅಭ್ಯೇತಿ ಸನಾತನಂ, ಸನಾತನಂ ಬ್ರಹ್ಮ ಅಭ್ಯೇತಿ, ಭಗವಂತನನ್ನ ಹೊಂದುತ್ತಾನೆ. ಸಯ ಆತ್ಮಾನಮೇವ ಲೋಕ ಉಪಾಸ್ತೆ ನ ಹಾಸ್ಯ ಕರ್ಮ ಕ್ಷೀಯತೆ, ಯಹ ಯಾವನು, ಸಹ ಅವನು, ಲೋಕಂ ಆತ್ಮಾನಂ, ಉಪನಿಷತ್ತಿನ ಅರ್ಥ ಆಯ್ತು, ಬೃಹದಾರಣ್ಯಕದ ವಾಕ್ಯ, ಲೋಕಂ ಆತ್ಮಾನಂ, ಸರ್ವಲೋಕಾಧಾರನಾದ ಸರ್ವಸ್ವಾಮಿಯಾದ ಭಗವಂತನನ್ನು ಉಪಾಸನೆ ಮಾಡ್ತಾನೋ, ನ ಹಾಸ್ಯ ಕರ್ಮ ಕ್ಷೀಯತೆ, ಅವನ ಕರ್ಮಗಳು ಎಂದೂ ಕೂಡ ಕ್ಷಯವಾಗುವುದಿಲ್ಲ, ಮೋಕ್ಷವನ್ನ ಕೊಡಿಸಿಯೇ ತೀರ್ತದೆ. ಅಂದ್ರೆ ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮವು ಮೋಕ್ಷವನ್ನ ಕೊಡಿಸ್ತದ. ಗೊತ್ತಾಯ್ತಾ? ಇನ್ ಮುಂದೆ ಉಳಿದ ವಿಚಾರದ ಮತ್ತೆ ಸಾಯಂಕಾಲ ನೋಡಂತ. ಶ್ರೀಕೃಷ್ಣಾರ್ಪಣಮಸ್ತು.